ಲಾಪ್ಟೋನಲ್ಲಿ ನಿಮಗೋಸ್ಕರ ಸಾದರಪಡಿಸ್ತಾ ಇದೀವಿ 18-1 ಟಾರ್ಚ್ ಸ್ಕ್ರೂ ಡ್ರೈವರ್ ಅಂಡ್ ಮ್ಯಾಜಿಕ್ ರೆಂಚ್ ಕಾಂಬೋ. ನಟ್ ಬೋಲ್ಟ್ ಓಪನ್ ಮಾಡೋಕೆ ಹಾಗೂ ಹಾಕೋಕೆ ಬೇಕಾಗಿರುವ ಕಂಪ್ಲೀಟ್ ಆಗಿರುವಂತ ಕಾಂಬೋ. ಇದರಲ್ಲಿ ಸಿಗುತ್ತೆ ಮಲ್ಟಿ ಸ್ಕ್ರೂ ಡ್ರೈವರ್. ಇದರಲ್ಲಿ 8 ಬೇರೆ ಬೇರೆ ರೀತಿಯಾಗಿರುವಂತ ಅಟ್ಯಾಚ್ಮೆಂಟ್ ಗಳು ಸಿಗುತ್ತೆ. ಇದು ಫೋಲ್ಡಬಲ್ ಕೂಡ ಹೌದು. ಇದು ಬೇರೆ ಬೇರೆ ರೀತಿಯಾಗಿರುವಂತ ಸ್ಕ್ರೂ ಬಿಟ್ಸ್ ಅನ್ನ ಓಪನ್ ಮಾಡೋಕೆ ಉಪಯೋಗಿಸಬಹುದು. ಜೊತೆಗೆ ಇನ್ಬಿಲ್ಟ್ ಆಗಿರುವಂತ ಟಾರ್ಚ್ ಇದರಲ್ಲಿದೆ. ರಾತ್ರಿ ವಿದ್ಯುತ್ ಇಲ್ಲದಿದ್ರೂ ಕೂಡ ಈ ಸ್ಕ್ರೂಸ್ ಅನ್ನ ಉಪಯೋಗಿಸಿಕೊಂಡು ಟೈಟ್ ಲೂಸ್ ಮಾಡಬಹುದು. ಇದು 3AA ಬ್ಯಾಟರಿ ಮೂಲಕ ವರ್ಕ್ ಆಗುತ್ತೆ. ಜೊತೆಗೆ ಈ ಕಾಂಬೋದಲ್ಲಿ ಮ್ಯಾಜಿಕ್ ರೆಂಚ್ ಕೂಡ ಇದೆ. 9 ರಿಂದ 14 mm ಹಾಗೂ 15 ರಿಂದ 22 mm ವರೆಗೆ ನಟ್ ಬೋಲ್ಟ್ಸ್ ಟೈಟ್ ಲೂಸ್ ಮಾಡೋಕೆ ಉಪಯೋಗಿಸಿಕೊಳ್ಳಬಹುದು. ರಸ್ಟ್ ಫ್ರೀ ಆಗಿದ್ದು ಹ್ಯಾಂಡಲ್ ಇರೋ ಕಾರಣ ಇದರಲ್ಲಿ ರಬ್ಬರ್ ಕೂಡ ಇದೆ. ಹಿಡ್ಕೊಳ್ಳೋದಕ್ಕೆ ತುಂಬಾನೇ ಸುಲಭವಾಗುತ್ತೆ. ಇಂಥ ಒಂದು ಪ್ರಾಡಕ್ಟ್ ನಿಮ್ಗೆ ಏನಾದ್ರೂ ಇಷ್ಟವಾಗಿದ್ರೆ ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ನೀವೇನಾದ್ರೂ ಎಲೆಕ್ಟ್ರಿಷಿಯನ್ ಅಥವಾ ಪ್ಲಂಬರ್, ನೀವು ಕೂಡ ಖಂಡಿತ ಇದನ್ನ ಉಪಯೋಗಿಸಿಕೊಳ್ಳಬಹುದು. ಇಂಥ ಪ್ರಾಡಕ್ಟ್ ಇಷ್ಟವಾಗಿದ್ರೆ ಕಾಲ್ ಮಾಡಿ ಆರ್ಡರ್ ಮಾಡಿ. ಚಿಕ್ಕ ಚಿಕ್ಕ ವಿಷಯಗಳಿಗೆ ದುಂದು ವೆಚ್ಚ ಜಾಸ್ತಿ ಮಾಡ್ತೀವಿ. ಯಾಕಂತಂದ್ರೆ ಇವೆಲ್ಲವೂ ಕೂಡ ನಮಗೆ ಬೇಕಾಗುತ್ತೆ. 499ಗೆ ಅದ್ಭುತವಾದಂತಹ ಒಂದು ಕಾಂಬೋ ಕೂಡ ನಿಮಗೆ ಇಲ್ಲಿ ಸಿಗ್ತಾ ಇದೆ. ನೋಡಿದ್ರಲ್ಲ, ಒಂದು ಪ್ರತಿಯೊಂದು ಮನೆಯಲ್ಲಿ ಈ ರೀತಿಯಾದಂತಹ ಒಂದು ಕಾಂಬೋ ಬೇಕಾಗುತ್ತೆ. ಯಾಕಂದ್ರೆ ನಮ್ಮ ಮನೇಲಿ ಒಂದು ಸ್ಕ್ರೂ ಡ್ರೈವರ್ ಇರುತ್ತೆ, ಬಟ್ ಇದು ಬರೀ ಒಂದೇ ಒಂದು ಕೆಲಸ, ಬಟ್ ಆದ್ರೆ ಇದು ಮಲ್ಟಿ ಆಗಿದೆ ಅಲ್ವಾ? ಹೌದು, ಖಂಡಿತ. ಇಲ್ಲಿಗ ನೋಡೋಣ ಯಾವ ರೀತಿ ಆಗಿದೆ ಅನ್ನುವಂತ. ಇದನ್ನ ನೀವು ಉಪಯೋಗಿಸ್ಕೊಳ್ಳೋದು ಸಿಂಪಲ್ ಆಗಿರುತ್ತೆ. ಈಗ ಈ ರೀತಿಯಾಗಿ ಓಪನ್ ಮಾಡ್ಕೋಬಹುದು. ಯಾವ್ದು ಬೇಕೋ ಅದನ್ನ ನೀವು ಓಪನ್ ಮಾಡ್ಕೊಳ್ಳಿ, ಮತ್ತೆ ನೀವು ಯೂಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಈ ರೀತಿಯಾಗಿ ಅಂತ ಹೇಳ್ತಾ ಇದ್ವಿ. ಅದ್ರ ಜೊತೆಗೆ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿದೆ. ಬೇಡ ಅಂತ ಹೇಳಿದ್ರೆ ಈ ರೀತಿಯಾಗಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಅಂತ ನೋಡಿ. ಈಗ ಹೀಗೆ ಹಾಗೇನೆ ಈಗ ಲೈಟ್ ಏನಾದ್ರು ಬೇಕಾದ್ರೆ ಇಲ್ಲಿಗ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿದೆ ಅಂತ. ಈ ರೀತಿಯಾಗಿರುವಂತ ಇಲ್ಲಿಗ ಆನ್ ಮಾಡ್ಬೇಕಾಗತ್ತೆ. ಈ ರೀತಿಯಾಗಿ ಆನ್ ಮಾಡ್ಬಿಟ್ರೆ ನಿಮ್ಗೆ ಲೈಟ್ ಕೂಡ ಇದರಲ್ಲಿ ಆನ್ ಆಗುವಂತದನ್ನ ನೋಡೋದಕ್ಕೆ ಸಾಧ್ಯ ಆಗತ್ತೆ. ನಂತರದಲ್ಲಿ ಈಗ ಏನಾದ್ರೀಗ ಮಿಕ್ಸಿ ಆಗಿರ್ಬೋದು, ಏನಾದ್ರೂ ಇದ್ರೆ ಅದೆಲ್ಲವನ್ನ ಕೂಡ ನೋಡಿ. ಈಗ ಒಳಗಡೆ ಏನಾದ್ರೀಗ ರಿಪೇರಿಯನ್ನ ಈ ರೀತಿಯಾಗಿ ಮಾಡ್ಬೇಕಾದ್ರೆ ಕಾಣಿಸೋದಿಲ್ಲ ಅಲ್ವಾ? ಆ ಟೈಮಲ್ಲಿ ಈ ಲೈಟ್ ಅನ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಪ್ರಾಪರ್ ಆಗಿ ನೋಡೋದಕ್ಕೆ ಸಾಧ್ಯ ಆಗತ್ತೆ ಅನ್ನುವಂಥದ್ದನ್ನ ನಿಮ್ಗೆ ತೋರಿಸ್ತಾ ಇದೀನಿ. ನೋಡಿ ಎಷ್ಟು ಪರ್ಫೆಕ್ಟ್ ಆಗಿದೆ ಅನ್ನುವಂತ. ಈ ರೀತಿಯಾಗಿ ನೀವು ಇದನ್ನ ಯೂಸ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ. ಅದಷ್ಟೇ ಅಲ್ಲ, ಈಗ ಒಂದು ರೆಂಚ್ ತೋರಿಸ್ತಾ ಇದ್ದೀನಿ. ಇದು ಮಲ್ಟಿಯಾಗಿ ಯೂಸ್ ಮಾಡಬಹುದು. ಈಗ ನೋಡ್ತಿದ್ರಲ್ಲ ಯಾವ ರೀತಿಯಾಗಿ ಬಳಸಬಹುದು ಅಂತ. ಸೊ ಇಲ್ಲಿ ನೋಡಬಹುದು ಹೇಗೆಲ್ಲ ನಾವು ಬಳಸಬಹುದು ಅಂತ. ಯಾಕಂದ್ರೆ ಇದು ಪ್ರತಿನಿತ್ಯ ನಾವು ಬಳಸ್ತಾ ಇರ್ತೀವಿ. ಹಾಗೆ ಇದನ್ನ ಬಳಸೋದು ಹೇಗೆ ಅಂತ. ಇದು ಮಲ್ಟಿ ಆಗಿರುತ್ತೆ, ಸಿಕ್ಕಾಪಟ್ಟೆ ಸಿಂಪಲ್. ಯಾಕಂದ್ರೆ ಈ ರೀತಿಯಾಗಿ ಲಾಕ್ ಮಾಡ್ಕೊಂತೀರಾ. ಲಾಕ್ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ಲಾಕ್ ಮಾಡ್ಕೋಬೇಕಾಗುತ್ತೆ. ಲಾಕ್ ಮಾಡ್ಕೊಂಡು ನಿಮ್ಗೆ ಟೈಟ್ ಮಾಡ್ಬೇಕಾಗತ್ತಾ ಅಥವಾ ಲೂಸ್ ಮಾಡ್ಬೇಕಾಗತ್ತಾ, ಈ ರೀತಿಯಾಗಿ ಮಾಡ್ಕೋಬೇಕಾಗುತ್ತೆ. ನೋಡಿದ್ರಲ್ಲ, ಮತ್ತೆ ಈಗ ನೋಡಬಹುದು. ಮತ್ತೆ ಇನ್ನೊಂದು ಈಗ ನೋಡ್ತಾ ಇದ್ರ ಸ್ಕ್ರೂಗಳ ಟೈಟ್ ಅಥವಾ ಲೂಸ್ ಮಾಡಬೇಕು ಅಂತಂದ್ರೆ ಈ ರೀತಿ ಫಿಕ್ಸ್ ಮಾಡ್ಕೊಂಡ್ರೆ ಫಿಕ್ಸ್ ಮಾಡ್ಕೊಂಡು ಲೂಸ್ ಬೇಕಾ ಟೈಟ್ ಬೇಕಾ ಎಲ್ಲವನ್ನ ಮಾಡ್ತಾ ಹೋಗಬಹುದು. ಅಂತಂದ್ರೆ ಮಲ್ಟಿಯಾಗಿ ಬಳಕೆಯನ್ನ ಮಾಡ್ತಾ ಹೋಗುದು. ಅಂದ್ರೆ ಫ್ಲೆಕ್ಸಿಬಲ್ ಆಗಿರುತ್ತೆ. ನೋಡ್ತಿದ್ರ ಯಾವ MM ಇರುತ್ತೆ, ಅದಕ್ಕೆ ನಾವು ಅದೇ ರೀತಿಯಾಗಿ ಸೆಟ್ ಕೂಡ ಮಾಡಬಹುದು. 2 ರೀತಿಯಾದಂತಹ ಸೈಜ್ ಇಲ್ಲಿ ಸಿಗ್ತಾ ಇದೆ. ಅಂತಂದ್ರೆ ಒಂದೇ ಒಂದು ಪ್ರಾಡಕ್ಟ್ ಇದೆಯಲ್ಲ, ಮಲ್ಟಿಯಾಗಿ ಬಳಸ್ತೀವಿ. ಅದಷ್ಟೇ ಅಲ್ಲ, ಈಗ ಫ್ಯಾನ್ ಅನ್ನು ಧೂಳಿದ್ರೆ ಏನ್ ಮಾಡ್ತೀವಿ ಇಲ್ಲಿ? ಹೌದು, ಇಲ್ಲಿಗ ತೋರಿಸಲೇಬೇಕಾಗತ್ತೆ. ಈಗ ನಾನೀಗ ಯಾವ ರೀತಿಯಾಗಿ ಟೈಟ್ ಲೂಸ್ ಬೇಕಾದ್ರೆ ಏನ್ ಬೇಕಾದ್ರೂ ಕೂಡ ಇದರಲ್ಲಿ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಪರ್ಫೆಕ್ಟ್ ಆಗಿರುವಂತ. ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಹಸ್ಬೆಂಡ್ಗೋಸ್ಕರ ವೇಟ್ ಮಾಡಬೇಕಾಗಿಲ್ಲ, ಎಲೆಕ್ಟ್ರಿಷಿಯನ್ಗೋಸ್ಕರ ವೇಟ್ ಮಾಡಬೇಕಾಗಿಲ್ಲ. ಹಾಗೆ ಇಲ್ಲಿಗ ನೋಡ್ತಾ ಇರ್ಬೋದು, ಇದು ಪರ್ಫೆಕ್ಟ್ ಆಗಿರುವಂತದ್ದು ಅಂತ ಹೇಳ್ತಾ ಇದ್ವಿ. ಈ ರೀತಿಯಾಗಿ ಯೂಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಖಂಡಿತವಾಗ್ಲೂ. ಅದಷ್ಟೇ ಅಲ್ಲ, ಮುಖ್ಯಗಳೇಬೇಕಾಗುತ್ತೆ. ಏನಾದ್ರು ತೊಗೊಳಕ್ ಮುಂಚೆ ನಾವು ಮಾರ್ಕೆಟ್ ಅಲ್ಲಿ ಚೆಕ್ ಮಾಡ್ಬೇಕಾಗುತ್ತೆ. ಮಾರ್ಕೆಟ್ ಅಲ್ಲಿ ಎಷ್ಟಿದೆ ಅಂತ ನೋಡೋಣ. ಇಲ್ಲಿ ನೋಡಬಹುದು 1111 ರೂಪಾಯಿ ಇದೆ ಬರೀ ಒಂದಕ್ಕೆ. ಆದ್ರೆ ಇಲ್ಲಿ ನೋಡಬಹುದು, ಅಕಸ್ಮಾತ್ ಮಲ್ಟಿ ಇರುವಂತಹ ಸ್ಕ್ರೂ ಡ್ರೈವರ್ ಬೇಕು ಅಂತಂದ್ರೆ 699 ಖರ್ಚು ಮಾಡ್ಬೇಕಾಗುತ್ತೆ. ಬಟ್ ಇಲ್ಲಿ 18-1 ಟಾರ್ಚ್ ಜೊತೆಗೆ ಸ್ಕ್ರೂ ಡ್ರೈವರ್ ಸೆಟ್ ಕೊಡ್ತಾ ಇದ್ವಿ. ಅದ್ರ ಜೊತೆಗೆ ಮ್ಯಾಜಿಕ್ ಆದಂತಹ ರೆಂಚ್ ಕಾಂಬೋ ಎಷ್ಟಕ್ಕೆ ಅಂದ್ರೆ 499. ಅದ್ರ ಜೊತೆಗೆ ಫರ್ನಿಚರ್ ಇರಬಹುದು. ಯಾಕಂದ್ರೆ ಕೆಲವೊಂದು ಸಮಯ ಡೋರ್ ಇರುತ್ತಲ್ಲ, ಸೊ ಲೂಸ್ ಆಗಿರುತ್ತೆ ಅಂತ ಟೈಮಲ್ಲಿ ಟೈಟ್ ಮಾಡಬೇಕಾಗುತ್ತೆ. ಅಕಸ್ಮಾತ್ ಡೋರ್ನ ಫಿಕ್ಸ್ ಮಾಡಬೇಕಾಗುತ್ತೆ. ಇಲ್ಲಿ ವಿಧವಾಗಿರುತ್ತೆ. ಕೆಲವೊಂದು ನಟ್ ಇರುತ್ತಲ್ಲ, ಆ ಸ್ಕ್ರೂಗಳು ಸ್ಟಾರ್ ಇರುತ್ತೆ, ಫ್ಲಾಟ್ ಇರುತ್ತೆ. ಅಂದ್ರೆ ಆಯಾ ಸೈಜ್ಗೆ ತಕ್ಕ ಹಾಗೆ ನಾವು ಇದನ್ನ ಬಳಸ್ಕೊಂಡು ಆರಾಮಾಗಿ ನಮ್ಮ ಚಿಕ್ಕ ಚಿಕ್ಕ ಕೆಲಸಗಳನ್ನ ದುಂದು ವೆಚ್ಚವಿಲ್ಲದೆ ಆರಾಮಾಗಿ ಮಾಡ್ಕೊಬಹುದು. ನೋಡೋದಲ್ಲ, ಅಂದ್ರೆ ಬೇರೆಯವ್ರಿಗೋಸ್ಕರ ಡಿಪೆಂಡ್ ಆಗುವಂತ ಅವಶ್ಯಕತೆ ಇಲ್ಲ. ಚಿಕ್ಕ ಚಿಕ್ಕ ವಿಷಯಗಳಿರುತ್ತೆ. ಈಗ ಫ್ಯಾನ್ ಇರುತ್ತೆ, ಅಕಸ್ಮಾತ್ ಲ್ಯಾಪ್ಟಾಪ್ ಲೂಸ್ ಇರುತ್ತೆ, ಅದನ್ನು ಕೂಡ ಟೈಟ್ ಕೂಡ ನೀವು ಮಾಡ್ಕೊಬಹುದು. ಈಗ ಯೂಶುವಲಿ ಇರುತ್ತೆ, ಕುಕ್ಕರ್ ಇದೆಯಲ್ಲ, ಆ ಕುಕ್ಕರ್ ಅಲ್ಲಿ ಆ ಒಂದು ಸ್ಕ್ರೂ ಇರುತ್ತಲ್ಲ, ಲೂಸ್ ಆಗ್ತಿರುತ್ತೆ. ಆ ಲೂಸ್ ಆದಾಗ ನಾವು ಟೈಟ್ ಕೂಡ ನಾವು ಮಾಡ್ಕೊಬಹುದು. ಹೌದು, ಖಂಡಿತ. ಯಾರು ಬೇಕಾದ್ರೂ ಕೂಡ ಇದನ್ನ ಉಪಯೋಗಿಸಿಕೊಳ್ಳೋದಕ್ಕೆ ತುಂಬಾನೇ ಪರ್ಫೆಕ್ಟ್ ಆಗಿರುವಂತ ಆಪ್ಷನ್ ಅಂತಾನೆ ಹೇಳ್ಬೋದಲ್ವಾ? ಖಂಡಿತವಾಗ್ಲೂ. ಯಾಕಂತಂದ್ರೆ ಯಾವಾಗ ಬೇರೆಯವ್ರಿಗೆ ಡಿಪೆಂಡ್ ಆಗ್ತೀವಿ, ಆಗ ಪ್ಲಂಬರ್ನ ಕರ್ಸ್ಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ನೋಡ್ತಾ ಇದ್ರ ಸ್ಕ್ರೀನ್ ಮೇಲೆ, ಸೊ ಪ್ಲಂಬರ್ ಬಂದು ಸ್ವಲ್ಪ ಟೈಟ್ ಆಗಿದ್ರೆ ಲೂಸ್ ಮಾಡಿ 150-200 ರೂಪಾಯಿ ಇಸ್ಕೊಂಡು ಹೋಗ್ತಾರೆ. ಬಟ್ ಅದು ಅವ್ರ ಕೆಲಸ. ಆದ್ರೆ ಈ ತರ ಒಂದು ಚಿಕ್ಕ ಚಿಕ್ಕ ವಿಷಯಗಳನ್ನ ನಾವೇ ಮಾಡ್ಕೊಬಹುದು ಅಲ್ವಾ? ರಿಪೇರಿ ಅಂತ ಅಲ್ಲ, ಆದ್ರೆ ಬೇಸಿಕ್ ಕೆಲಸಗಳನ್ನ ಮುಗಿಸ್ಕೊಬಹುದು. ಬಟ್ ಡಿಪೆಂಡ್ ಆಗುವಂತ ಅವಶ್ಯಕತೆ ಇಲ್ಲ. ಗಾರ್ಡನ್ ಅಲ್ಲಿ ಮಿರರ್ ಇರಬಹುದು, ಕೆಲವೊಂದು ನಟ್ ಲೂಸ್ ಆಗಿರುತ್ತೆ, ಟೈಟ್ ಆಗಿರುತ್ತೆ, ಬೋಲ್ಟ್ ಎಲ್ಲಾನು ನೀವು ಅಡ್ಜಸ್ಟ್ ಮಾಡಿ
ಮಾಡ್ಬೇಕಂತಂದ್ರೆ ಈ ರೀತಿಯಾದಂತಹ ಕಾಂಬೋ ನಿಮ್ಮಲ್ಲಿ ಇರಲೇಬೇಕಾಗುತ್ತೆ. ಜೊತೆಗೆ ಒಂದು ಚಿಕ್ಕದಾದಂತಹ ಜಾಗಗಳಲ್ಲಿ ಏನಾಯ್ತು ಆ ಸರ್ಫೇಸ್ ಅಲ್ಲಿ ಕಾಣಿಸಲ್ಲ ಅಂತ ಟೈಮಲ್ಲಿ ಟಾರ್ಚ್ ಆನ್ ಮಾಡ್ಕೊಬಹುದು, ಅಂದ್ರೆ ಲೈಟ್ ಬರುತ್ತಲ್ಲಿ. ಖಂಡಿತವಾಗ್ಲೂ ಕೂಡ ಈ ರೀತಿಯಾಗಿ ನೀವು ಏನಾದ್ರೂ ಈಗ ರಿಪೇರಿ ವರ್ಕ್ ಎಲ್ಲ ಮಾಡ್ತಾ ಇರ್ತೀರಾ, ಅವಾಗ ಇದನ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. LED ಆಗಿರುವಂತಹ ಫ್ಲಾಶ್ ಲೈಟ್ ಕೂಡ ಇದೆ, ಹಾಗೆ ಹ್ಯಾಂಡಿ ಆಗಿರುವಂತಹ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಅದ್ರ ಜೊತೆ ಕಾಂಪ್ಯಾಕ್ಟ್ ಆಗಿರುವಂತಹ ಡಿಸೈನ್ ಕೂಡ ಇದೆ. ಇದು ವರ್ಕ್ ಆಗುವಂತ 3 AA ಬ್ಯಾಟರಿ ಮೂಲಕ ಅಂತ ಹೇಳ್ತಾ ಇದ್ವಿ. ಹಾಗೆ ನಿಮ್ಗೆ ಫ್ಲೆಕ್ಸಿಬಲ್ ಆಗಿರುವಂತಹ ಹೆಡ್ ಕೂಡ ಇದರಲ್ಲಿ ಇರುವಂತದ್ದು ಅಂತಾನೆ ಹೇಳ್ಬೋದು. ನಾರ್ಮಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ಬಾತ್ರೂಮ್ ಅಲ್ಲಿ ಆಗಿರ್ಬೋದು, ಈ ರೀತಿ ನೋಡಿ ಯಾವ ರೀತಿಯಾಗಿ ಶೇಕ್ ಆಗ್ತಾ ಇದೆ ಅನ್ನುವಂತ ಲೂಸ್ ಆಗಿದೆ ಅಲ್ವಾ, ಹಾಗೇನೆ ನೋಡ್ತಾ ಇರ್ಬೋದು. ಆದ್ರೆ ಅದಕ್ಕೋಸ್ಕರ ಇಲ್ಲಿ ಲೂಸ್ ಆಗಿದೆ, ಈಗ ಅದಕ್ಕೋಸ್ಕರ ನಾನೀಗ ಈ ರೀತಿಯಾಗಿ ಇದನ್ನ ನೋಡ್ತಾ ಇರ್ಬೋದು. ಯಾವ ರೀತಿಯಾಗಿ ನಾವು ಟೈಟ್ ಅನ್ನ ಮಾಡ್ಕೋಬಹುದು, ಇಲ್ಲಾಂದ್ರೆ ವೇಟ್ ಮಾಡ್ಬೇಕಾಗತ್ತೆ ಔಟ್ಸೈಡ್ ಇಂದ. ಆದ್ರಿಂದ ಈ ರೀತಿಯಾಗಿ ನೋಡಿ ಟೈಟ್ ಮಾಡಿರುವಂತದನ್ನ ನೋಡ್ತಾ ಇರ್ಬೋದು. ಈಗ ಪರ್ಫೆಕ್ಟ್ ಆಗಿರುವಂತ ಈ ಪ್ರಾಡಕ್ಟ್ ಅನ್ನ ನೀವು ಯೂಸ್ ಮಾಡ್ಕೊಳ್ಳಿ, ಯಾವ್ದು ಬೇಕು ಅದನ್ನ ಅಂತ ಹೇಳ್ತಾ ಇದ್ವಿ. ಹಾಗೆ ಈಗ ಎಷ್ಟು ಚೆನ್ನಾಗಿದೆ, ಎಷ್ಟೊಂದು ಈಸಿಯಾಗಿ ಆಮೇಲೆ ಇದರಲ್ಲಿ ಟವೆಲ್ ಅನ್ನ ನಾವು ಹಾಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ನೋಡಿ ಈ ರೀತಿಯಾಗಿ ಹಾಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ, ಈಸಿ ಆಗತ್ತೆ ಅಂತ ಹೇಳ್ತಾ ಇದ್ವಿ. ಇದೇ ರೀತಿಯಾಗಿರುವಂತಹ ಕೆಲಸವನ್ನ ಇನ್ನು ಮುಂದೆ ನೀವು ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಆದ್ರೆ ತಗೊಳಕ್ ಮುಂಚೆ ಒಂದು ಸಲ ಮಾರ್ಕೆಟ್ ಅಲ್ಲಿ ಎಷ್ಟಿದೆ ಅಂತ ಚೆಕ್ ಮಾಡೋಣ. ನೋಡಬಹುದು ಇಲ್ಲಿ 1111 ರೂಪಾಯಿ ಒಂದು ರೆಂಚ್ಗೆ. ಆದ್ರೆ ಇಲ್ಲಿ ನೋಡಬಹುದು ಒಂದು ಮಲ್ಟಿ ಇರುವಂತಹ ಒಂದು 18 ಟಾರ್ಚ್ ಇರುವಂತಹ ಸ್ಕ್ರೂ ಡ್ರೈವರ್ ಒಂದು ಸೆಟ್ ಇದೆಯಲ್ಲ, ಅದು ತಗೋಬೇಕಂತಂದ್ರೆ ಅದು 600-700 ರೂಪಾಯಿ ಖರ್ಚು ಮಾಡ್ತೀರಾ. ಆದ್ರೆ ಇಲ್ಲಿ ಎಲ್ಲವೂ ಕೂಡ ಲೂಸ್ ಮಾಡ್ತೀರಾ, ಟೈಟ್ ಮಾಡ್ತೀರಾ. ಅಂದ್ರೆ ಚಿಕ್ಕ ಚಿಕ್ಕ ಬಳಕೆಗಳನ್ನ ನಾವು ಮಾಡ್ಕೋಬೇಕಂತಂದ್ರೆ ನೀವು ಆರಾಮಾಗಿ ನೀವೇ ಬಳಕೆಯನ್ನ ಮಾಡ್ಕೋಬಹುದು. ಅಂದ್ರೆ ಯಾವ ಸೈಜ್ ಇರುತ್ತೆ ಆ ಸೈಜ್ಗೆ ತಕ್ಕ ಹಾಗೆ ಒಂದು ಸ್ಕ್ರೂ ಡ್ರೈವರ್ ಸೆಟ್ ಕೂಡ ನಿಮಗೆ ಸಿಗ್ತಾ ಇದೆ. ಆ ರೀತಿಯಾಗಿ ನಾವು ಅಡ್ಜಸ್ಟ್ ಮಾಡಿಕೊಂಡು ನಮ್ಮ ಕೆಲಸಗಳನ್ನ ಮುಗಿಸ್ಕೊಬಹುದು. ಎಲ್ಲೆಲ್ಲಿ ಕೆಲಸ ಅಂತ ಬರುತ್ತೆ, ಈಗ ಬೈಕ್ ಇರ್ಬೋದು, ಸ್ಕೂಟರ್ ಇರ್ಬೋದು, ಸೈಕಲ್ ಇರ್ಬೋದು. ಕೆಲವೊಂದು ಸಮಯ ಏನಾಗುತ್ತೆ ಅಂದ್ರೆ ಆ ಸ್ಕ್ರೂ ಇರ್ತಲ್ಲ ಲೂಸ್ ಆಗಿರುತ್ತೆ, ಟೈಟ್ ಆಗಿರುತ್ತೆ, ತುಂಬಾ ಕಷ್ಟ ಅಂತಂದ್ರೆ ಈ ಮಿರರ್ ಇದಿಲ್ಲ ಆಗಾಗ ತಿರುಗ್ತಾ ಇರುತ್ತೆ. ಈಗ ಹುಡುಗರು ಏನ್ ಮಾಡ್ತಾರೆ ಅಂದ್ರೆ ಈಗ ಹೋಗ್ತಾರೆ ಆ ಮಿರರ್ ಅಳ್ಳಾಡ್ಸೋದೆಲ್ಲ ಮಾಡ್ತಿರ್ತಾರೆ, ಅದು ಲೂಸ್ ಆಗ್ಬಿಡುತ್ತೆ. ಗ್ಯಾರೇಜ್ಗೆ ತಗೊಂಡೋಗ್ಬೇಕಾ ಬೇಡ. ಅಕಸ್ಮಾತ್ ನೀವು ಪ್ರೊಫೆಷನಲ್ ಆಗಿ ವರ್ಕ್ ಮಾಡ್ತಿದ್ರೆ ಖಂಡಿತ ನಿಮ್ಗೆ ಯೂಸ್ ಆಗುತ್ತೆ. ಆ ರೆಂಚ್ ಇರ್ಬೋದು, ಈ ಒಂದು ಸ್ಕ್ರೂ ಡ್ರೈವರ್ ಸೆಟ್ ಇರ್ಬೋದು. ಅಂತಂದ್ರೆ 18 ಅಂದ್ರೆ ಅದು ಒಳಗಡೆ 8 ರೀತಿಯಾದಂತಹ ಸ್ಕ್ರೂ ಡ್ರೈವರ್ ಸೆಟ್ ಇದೆ. ಅಂತಂದ್ರೆ ಮುಖ್ಯವಾಗಿ ಸ್ಟಾರ್ ಇದೆಯಾ ಅಥವಾ ಮೈನಸ್ ಇದೆಯಾ ಕರಿತಾರೆ, ಅದು ಕೂಡ ಫ್ಲಾಟ್ ಇದೆಯಾ, ಅಂದ್ರೆ 8 ರೀತಿಯಾಗಿ ಸೈಜ್ಗೆ ತಕ್ಕನ ಆಗಿರುತ್ತೆ. ಮನೆಯಲ್ಲಿ ನಮ್ಮ ಕೆಲಸಗಳನ್ನ ಮಾಡ್ಕೊಂಡ್ರೆ ಡಿಪೆಂಡ್ ಆಗಂಗಿಲ್ಲ. ಎಲ್ಲೆಲ್ಲಿ ನಾವು ಡಿಪೆಂಡ್ ಆಗ್ತೀವಿ ಡಿಮ್ಯಾಂಡ್ ಆಗುತ್ತೆ. ಎಲ್ಲಿ ಡಿಮ್ಯಾಂಡ್ ಇರುತ್ತೆ ದುಡ್ಡು ಖರ್ಚಾಗುತ್ತೆ. ಹಾಗಾಗಿ ಈ ಕಾಂಬೋ ಬೇಕು, ಕಾಲ್ ಮಾಡಿ ಆರ್ಡರ್ ಮಾಡಿ. ಹಾಗೆ ಈಗ ಕಿಚನ್ ಅಲ್ಲಿ ನಾವು ನೋಡೋದಾದ್ರೆ ಈಗ ಕುಕ್ಕರ್ ಆಗಿರ್ಬೋದು, ಮಿಕ್ಸಿ ಆಗಿರ್ಬೋದು, ಅಥವಾ ನಿಮ್ಮ ಇನ್ನಿತರ ಏನಾದರೂ ಕಡಾಯಿ ಆಗಿರ್ಬೋದು, ಅದರದ್ದು ಹ್ಯಾಂಡ್ಲ್ ಎಲ್ಲ ಲೂಸ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಮಗೆ ರಿಪೇರಿ ಹೇಗಪ್ಪ ಮಾಡೋದು ಅಂತ ವೇಟ್ ಮಾಡಬೇಕಾಗಿಲ್ಲ. ಯಾರಿಗೋಸ್ಕರ ಕೂಡ ನೀವೇ ಖುದ್ದಾಗಿ ರಿಪೇರಿಯನ್ನು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈ ಶೋದಲ್ಲಿ ನಾನು ಕೂಡ ನಿಮಗೆ ತೋರಿಸಿದೆ ಯಾವ ರೀತಿಯಾಗಿ ಟೈಟ್ ಫಿಟ್ಟನ್ನು ಮಾಡ್ಬೋದು ಅನ್ನುವಂಥದ್ದು. ಅದೇ ರೀತಿಯಾಗಿ ನೀವು ಕೂಡ ಇನ್ನು ಮುಂದೆ ಮನೆಯಲ್ಲಿ ಹೌಸ್ ವೈಫ್ ಆಗಿದ್ರೆ, ಗೃಹಿಣಿಯರಾಗಿದ್ದರೆ, ಹೆಣ್ಮಕ್ಳಾಗಿದ್ದರೆ ನೀವೆಲ್ಲರೂ ಕೂಡ ಇದೇ ಕೆಲಸವನ್ನು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಯಾರಿಗೋಸ್ಕರ ಹೊರಗಡೆಯಿಂದ ಕೆಲಸದವರನ್ನ ಕರೆಸಿದ್ರೆ ಅವರಿಗೆ ಎಕ್ಸ್ಟ್ರಾ ಹಣವನ್ನ ಕೊಡಬೇಕಾಗತ್ತೆ. ಹಾಗೆ ಒಬ್ಬರೇ ಇರುವಾಗೆಲ್ಲ ಕಷ್ಟ ಆಗುತ್ತೆ ಔಟ್ಸೈಡ್ ಇಂದ ಕರೆಸೋದಲ್ವಾ. ಅದಕ್ಕೋಸ್ಕರ ಹೇಳ್ತಾ ಇದ್ವಿ ಇಂಥ ಪ್ರಾಡಕ್ಟ್ ಅನ್ನ ನೀವು ಕೂಡ ಪಡ್ಕೊಳ್ಳಿ ಅಂತ. ಕರ್ನಾಟಕದ ಎಲ್ಲೇ ಇದ್ರೂ ಕೂಡ ಪರವಾಗಿಲ್ಲ, ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳಿ. 499 ರೂಪಾಯಿಗೆ ಸಿಗುತ್ತೆ. ಖಂಡಿತವಾಗ್ಲೂ ಇದು ಪರ್ಸನಲ್ ಆಗಿ ಅಂತಲ್ಲ, ಪ್ರೊಫೆಷನ್ ಆಗಿ ಅಂದ್ರೆ 2 ರೀತಿಯಾಗಿ ಬಳಕೆಯನ್ನ ಮಾಡಬಹುದು. ನೀವು ಎಲೆಕ್ಟ್ರಿಷಿಯನ್ ಆಗಿದ್ದೀರಾ, ಅಕಸ್ಮಾತ್ ಕಾರ್ಪೆಂಟರ್ ಆಗಿದ್ದೀರಾ, ಅಕಸ್ಮಾತ್ ಅಥವಾ ಮನೇಲೇ ಬೇಕಾ, ಯಾವ್ದಾದ್ರು ಪರವಾಗಿಲ್ಲ. ಆದ್ರೆ ಈ ಕಾಂಬೋ ಮನೆಯಲ್ಲಿ ಪ್ರತಿಯೊಬ್ಬರು ಬೇಕಾಗುತ್ತೆ. ಈಗ ಮೊಬೈಲ್ ಮೇಲೆ ಚಾರ್ಜರ್ ಬೇಕಾ, ಹಾಗೇನೆ ಒಂದು ಮನೆ ಅಂದ್ಮೇಲೆ ಈ ರೀತಿಯಾದಂತಹ ಒಂದು ಸೆಟ್ ಇರಲೇಬೇಕಾಗುತ್ತೆ. ಹಾಗಾಗಿ ಈ ಕೂಡಲೇ ಕಾಲ್ ಮಾಡಿ ಆರ್ಡರ್ ಮಾಡಿ. ಹಾಗಿದ್ರೆ ಮಾರ್ಕೆಟ್ ಅಲ್ಲಿ ಎಷ್ಟಿರುತ್ತೆ ಇಂಥ ಒಂದು ಸ್ಕ್ರೂ ಡ್ರೈವರ್ ಅನ್ನ ಖರೀದಿ ಮಾಡಬೇಕಾದ್ರೆ 699 ರೂಪಾಯಿ ಖರ್ಚು ಮಾಡಬೇಕಾಗತ್ತೆ. ಇದಕ್ಕೆ ನೋಡ್ತಾ ಇರ್ಬೋದು ರೆಂಚ್ಗೆ 1111 ರೂಪಾಯಿ ಖರ್ಚು ಮಾಡಬೇಕಾದ್ರೆ ಇಲ್ಲಿ 499 ರೂಪಾಯಿ ಅನ್ನುವಂಥ ಮೊತ್ತದಲ್ಲಿ ನಿಮಗೋಸ್ಕರ ಕಾಯ್ತಾ ಇದೆ. ನಾಪ್ತೋನಲ್ಲಿ ನಿಮಗೋಸ್ಕರ ಸಾದರಪಡಿಸ್ತಾ ಇದ್ವಿ 18 ಟಾರ್ಚ್ ಸ್ಕ್ರೂ ಡ್ರೈವರ್ ಅಂಡ್ ಮ್ಯಾಜಿಕ್ ರೆಂಚ್ ಕಾಂಬೋ. ನಟ್ ಬೋಲ್ಟ್ ಓಪನ್ ಮಾಡೋಕೆ ಹಾಗೂ ಹಾಕೋಕೆ ಬೇಕಾಗಿರುವ ಕಂಪ್ಲೀಟ್ ಆಗಿರುವಂತ ಕಾಂಬೋ. ಇದರಲ್ಲಿ ಸಿಗತ್ತೆ ಮಲ್ಟಿ ಸ್ಕ್ರೂ ಡ್ರೈವರ್. ಇದರಲ್ಲಿ 8 ಬೇರೆ ಬೇರೆ ರೀತಿಯಾಗಿರುವಂತ ಅಟ್ಯಾಚ್ಮೆಂಟ್ ಗಳು ಸಿಗತ್ತೆ. ಇದು ಫೋಲ್ಡಬಲ್ ಕೂಡ ಹೌದು. ಇದು ಬೇರೆ ಬೇರೆ ರೀತಿಯಾಗಿರುವಂತ ಸ್ಕ್ರೂ ಬಿಟ್ಸ್ ಅನ್ನ ಓಪನ್ ಮಾಡೋಕೆ ಉಪಯೋಗಿಸಬಹುದು. ಜೊತೆಗೆ ಇನ್ಬಿಲ್ಟ್ ಆಗಿರುವಂತ ಟಾರ್ಚ್ ಇದರಲ್ಲಿದೆ. ರಾತ್ರಿ ವಿದ್ಯುತ್ ಇಲ್ಲದಿದ್ರೂ ಕೂಡ ಈ ಸ್ಕ್ರೂಸ್ ಅನ್ನ ಉಪಯೋಗಿಸಿಕೊಂಡು ಟೈಟ್ ಲೂಸ್ ಮಾಡಬಹುದು. ಇದು 3 AA ಬ್ಯಾಟರಿ ಮೂಲಕ ವರ್ಕ್ ಆಗುತ್ತೆ. ಜೊತೆಗೆ ಈ ಕಾಂಬೋದಲ್ಲಿ ಮ್ಯಾಜಿಕ್ ರೆಂಚ್ ಕೂಡ ಇದೆ. 9 ರಿಂದ 14 mm ಹಾಗೂ 15 ರಿಂದ 22 mm ವರೆಗೆ ನಟ್ ಬೋಲ್ಟ್ಸ್ ಟೈಟ್ ಲೂಸ್ ಮಾಡೋಕೆ ಉಪಯೋಗಿಸಿಕೊಳ್ಳಬಹುದು. ರಸ್ಟ್ ಫ್ರೀ ಆಗಿದ್ದು ಹ್ಯಾಂಡಲ್ ಇರೋ ಕಾರಣ ಇದರಲ್ಲಿ ರಬ್ಬರ್ ಕೂಡ ಇದೆ. ಹಿಡ್ಕೊಳ್ಳೋದಕ್ಕೆ ತುಂಬಾನೇ ಸುಲಭವಾಗುತ್ತೆ. ಇಂಥ ಒಂದು ಪ್ರಾಡಕ್ಟ್ ನಿಮ್ಗೆ ಏನಾದ್ರೂ ಇಷ್ಟವಾಗಿದ್ರೆ ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ನೀವೇನಾದ್ರೂ ಎಲೆಕ್ಟ್ರಿಷಿಯನ್ ಅಥವಾ ಪ್ಲಂಬರ್, ನೀವು ಕೂಡ ಖಂಡಿತ ಇದನ್ನ ಉಪಯೋಗಿಸಿಕೊಳ್ಳಬಹುದು. ಇಂಥ ಪ್ರಾಡಕ್ಟ್ ಇಷ್ಟವಾಗಿದ್ರೆ ಕಾಲ್ ಮಾಡಿ ಆರ್ಡರ್ ಮಾಡಿ.
ಪ್ರತಿಯೊಂದು ಮನೆಗೆ ಈ ರೀತಿಯಾದಂತಹ ಒಂದು ಸೆಟ್ ಬೇಕಾಗುತ್ತೆ, ಕಾಂಬೋ ಬೇಕಾಗುತ್ತೆ. 499ಗೆ ಇವೆಲ್ಲೂ ಕೂಡ ಸಿಗ್ತಾ ಇದೆ. MRP 1000 ಆಗುತ್ತೆ, ಡಿಸ್ಕೌಂಟ್ ಸಿಗ್ತಾ ಇದೆ 50% ಈ ಶೋ ನಲ್ಲಿ 499ಕ್ಕೆ. ನೋಡಿದ್ರಲ್ಲ, ಮನೆಯಲ್ಲಿ ಈಗ ಬೇಸಿಕ್ ಆಗಿ ಏನೇನೆಲ್ಲ ಕೆಲಸಗಳಿರುತ್ತೆ ಅಂತ ಟೈಮ್ ನಲ್ಲಿ ಹೇಗೆಲ್ಲ ಬಳಸಬಹುದು ಅಂತ ನೋಡ್ತಿದ್ರೆ, ಆದ್ರೆ ಮನೆಯಲ್ಲಿ ಯೂಶಲಿ ಬರೀ ಒಂದೇ ಒಂದು ಸ್ಕ್ರೂ ಡ್ರೈವರ್, ಇದು ಬರೀ ಒಂದೇ ಒಂದು ಕೆಲಸವನ್ನು ಮಾಡುತ್ತೆ. ಅಂದ್ರೆ ಇದು ಫ್ಲಾಟ್ ಇದೆಯಲ್ಲ, ಬರೀ ಫ್ಲಾಟ್ ಕೆಲಸ ಮಾತ್ರ ಮಾಡುತ್ತೆ. ಸ್ಟಾರ್ಗೆ ಏನ್ ಮಾಡೋದು, ಬೇರೆ ಸೈಜ್ಗೆ ಏನ್ ಮಾಡಬೇಕು ಅಂದಾಗ ಈ ರೀತಿಯಾದ ಸೆಟ್ ಬೇಕಾಗುತ್ತೆ. ಹೌದು, ಈ ಒಂದು ಸ್ಕ್ರೂ ಡ್ರೈವರ್ ಅನ್ನ ನೋಡ್ತಾ ಇರ್ಬೋದು ಯಾವ ರೀತಿ ಆಗಿದೆ ಅನ್ನುವಂಥ. ಇದರಲ್ಲಿ ಬೇರೆ ಬೇರೆ ರೀತಿಯಾಗಿರುವಂತದ್ದನ್ನ ನೋಡ್ತಾ ಇರ್ಬೋದು. ನಿಮಗೆ ಯಾವ್ದು ಬೇಕೋ, ಫ್ಲಾಟ್ ಬೇಕಾ ಅದೆಲ್ಲವನ್ನ, ಸ್ಟಾರ್ ಬೇಕಾ ಅಥವಾ ಹೆಕ್ಸ್ ಬೇಕಾ, ಯಾವ್ದು ಬೇಕೋ ಅದೆಲ್ಲವನ್ನ ಕೂಡ ನೀವು ಇದರಲ್ಲಿ ಉಪಯೋಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನೋಡ್ತಾ ಇರ್ಬೋದು. ಹಾಗೆ ಇಲ್ಲೊಂದು ಇದೆಯಲ್ಲ, ಇದ್ರಲ್ಲಿ ನೀವು ಇದನ್ನ ರಿಮೂವ್ ಮಾಡಿಕೊಂಡು ನಿಮಗೆ ಇಲ್ಲೊಂದು ಕೂಡ ಇಲ್ಲಿ ಇರುವಂತಹ ಒಂದು ಬಿಟ್ಸ್ ಅನ್ನ ನೋಡ್ತಾ ಇರ್ಬೋದು. ಹಾಗೆ ಈಗ ನಿಮ್ಗೇನಾದ್ರೂ ಈಗ ರಿಪೇರಿ ಮಾಡಬೇಕು ಅಂತ ಇದ್ದಾಗ ಆ ಒಂದು ರಿಪೇರಿಯನ್ನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ಈ ರೀತಿಯಾಗಿ ಹಾಕೊಂಡಿರುವಂತದನ್ನ ಗಮನಿಸ್ತಾ ಇರ್ಬೋದು. ಎಷ್ಟು ಒಂದು ಸಿಂಪಲ್ ಆಗಿರುವಂತದ್ದು ಅನ್ನುವಂಥದ್ದನ್ನ ಕೂಡ ನೋಡ್ತಾ ಇರ್ಬೋದು. ಹಾಗೆ ಲೈಟ್ ಬೇಕಾದ್ರೆ ಲೈಟ್ ಕೂಡ ಇದರಲ್ಲಿ ಇರುವಂತದನ್ನ ನೋಡ್ತಾ ಇರ್ಬೋದು. ಈ ರೀತಿಯಾಗಿ ಈಗ ರಿಪೇರಿ ಏನಾದ್ರೂ ಮಾಡ್ಬೇಕಾಗತ್ತೆ, ಟೈಟ್ ಲೂಸ್ ಅನ್ನ ಮಾಡ್ಬೇಕಾಗತ್ತೆ, ಆ ಟೈಮಲ್ಲಿ ನೋಡಿ ಈಗ ಇದರಲ್ಲಿ ಇನ್ನು ಮುಂದೆ ಕತ್ಲಾಗತ್ತೆ, ಕಾಣಿಸೋದಿಲ್ಲ ಅನ್ನುವಂಥ ಟೆನ್ಷನ್ ಕೂಡ ಇದರಲ್ಲಿ ಬೇಕಾಗಿಲ್ಲ. ಈ ರೀತಿಯಾಗಿ ಟೈಟ್ ಲೂಸ್ ಅನ್ನ ನೀವು ಮಾಡ್ಕೋಬಹುದು. ಹಾಗೆ ಮಿಕ್ಸಿ ಆಗಿರ್ಬೋದು, ಕಡಾಯಿ ಆಗಿರ್ಬೋದು, ಏನ್ ಬೇಕಾದ್ರೂ ಕೂಡ ಮಾಡ್ಕೊಳ್ಳೋದಕ್ಕೆ ಪರ್ಫೆಕ್ಟ್ ಖಂಡಿತವಾಗ್ಲು. ಇದಷ್ಟೇ ಅಲ್ಲ, ಇನ್ನೊಂದು ವಿಷಯ ಮುಖ್ಯವಾಗಿ ಹೇಳಬೇಕಾಗುತ್ತೆ. ಇಲ್ಲೊಂದು ಮ್ಯಾಜಿಕ್ ಅಂತ ಹೇಳ್ಬೋದು, ಯಾಕಂದ್ರೆ ಇದು ಮ್ಯಾಜಿಕ್ ರೆಂಚ್ ಅಂತಾನೆ ನಾವು ಕರಿತೀವಿ. ನೋಡಿದ್ರಲ್ಲ, ಸೊ ಇಲ್ಲಿ ಎಕ್ಸ್ ಇರ್ಬೋದು, ಹೆವಿ ಎಕ್ಸ್ ಇರ್ಬೋದು. ಸೊ ಈ ರೀತಿಯಾಗಿ ನೀವು ಗ್ಯಾರೇಜ್ ಇರ್ಬೋದು ಅಥವಾ ಮನೆಯಲ್ಲೇ ನೀವು ಲೂಸ್ ಇದ್ರೆ ಟೈಟ್ ಟೈಟ್ ಇದ್ರೆ ಲೂಸ್ ಮಾಡ್ಕೋಬಹುದು. ಯಾವ ರೀತಿಯಾಗಿ ಬಳಕೆ ಮಾಡಬೇಕಾಗುತ್ತೆ. ಸೊ ಇದು ಮಲ್ಟಿ, ಇದು ಸೊ ಸಿಕ್ಕಾಪಟ್ಟೆ ಫ್ಲೆಕ್ಸಿಬಲ್ ಇರುತ್ತೆ. ಯಾವ ರೀತಿ ಅಂತ ಅಂದ್ರೆ ಈ ರೀತಿ ಹಾಕೋತೀರಾ, ಹಾಕೊಂಡು ಈಗ ಲೂಸ್ ಮಾಡ್ಬೇಕಾ ಟೈಟ್ ಮಾಡ್ಬೇಕಾ, ನೋಡಿ ಎಷ್ಟೊಂದು ಈಸಿ ಆಗ್ತಾ ಇದೆ ಅಂತ. ಸೊ ಹೀಗೆ, ಸೊ ಯಾವ ಸೈಜ್ ಇರುತ್ತೆ ಅಂತ ನೀವು ಡಿಸೈಡ್ ಮಾಡಿ, ಆ ಸೈಜ್ಗೆ ಇದು ಫ್ಲೆಕ್ಸಿಬಲ್ ಆಗಿರುತ್ತೆ. ಇಂಥ ಸೈಜ್ ಅಂತ ಅಲ್ಲ, ಯಾವ ಸೈಜ್ ಇದ್ರೂ ಪರವಾಗಿಲ್ಲ. ಸೊ ಅದೇನಂದ್ರೆ ಈ ರೀತಿಯಾಗಿ ಲಾಕ್ ಮಾಡ್ಕೊಂಡು ಈ ರೀತಿಯಾಗಿ ನಿಧಾನವಾಗಿ ಅದನ್ನ ಲೂಸ್ ಮಾಡ್ಕೋತೀರಾ ಅಥವಾ ಟೈಟ್ ಮಾಡ್ಕೋತೀರಾ ಅಂತಂದ್ರೆ ನಿಮಗೆ ಇದು ಮ್ಯಾಜಿಕ್ ಆದಂತಹ ರೆಂಚ್ ಅಂತಾನೆ ಕರಿಬಹುದು. ಅದ್ರ ಜೊತೆಗೆ ಹೇಳ್ಬೋದು, ಯೂನಿವರ್ಸಲ್ ಆದಂತಹ ರೆಂಚಸ್, ಅದು ನಟ್ಸ್ ಮತ್ತೆ ಬೋಲ್ಟ್ಸ್ ಅನ್ನ ನೀವು ಲೂಸ್ ಮಾಡೋದಕ್ಕೆ ಮತ್ತೆ ಟೈಟ್ ಮಾಡೋದಕ್ಕೆ ಬೇಕೇ ಬೇಕಾಗುತ್ತೆ. ಗ್ಯಾರೇಜ್ ಇರ್ಬೋದು ಅಥವಾ ಮನೆಯಲ್ಲಿ ಚಿಕ್ಕ ಚಿಕ್ಕ ವಿಷಯಗಳಿರ್ಬೋದು. ಸೊ ಸೈಜ್ ಬಗ್ಗೆ ಹೇಳಬೇಕಾದ್ರೆ ಆ ಸ್ಕ್ರೂ ಡ್ರೈವರ್ ಅಲ್ಲಿ ಈಗ 3.5 mm ಇಂದ ಹಿಡಿದು ನಿಮಗೆ 6.0 mm ತನಕ ನಿಮಗೆ ಸಿಗ್ತಾ ಇದೆ. ಹಾಗಾಗಿ 8 ಫಂಕ್ಷನ್ಸ್ ಒಂದರಲ್ಲಾಗುತ್ತಲ್ವಾ ಇಲ್ಲಿ. ಹೌದು, ಖಂಡಿತ 18 ಅಂತ ಅದಕ್ಕೆ ಹೆಸರಿಟ್ಟಿರುವಂತ. ಅದ್ರ ಜೊತೆಗೆ ನಿಮಗೆ ರೇಂಜ್ ಕೂಡ ಸಿಗುತ್ತೆ. ನೋಡಿ, ಈಗ ಏನಾದ್ರೂ ಈಗ ಲೈಟ್ ಬೇಕಾದ್ರೆ ಅದ್ರಲ್ಲಿ ಲೈಟ್ ಅನ್ನ ಆನ್ ಮಾಡ್ಕೊಳ್ಳೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ಈ ಪ್ರಾಡಕ್ಟ್ ಅಂತೂ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಇರಲೇಬೇಕಾಗತ್ತೆ. ಇದಿದ್ರೆ ನಮಗೆ ಎಷ್ಟೊಂದು ಕೆಲಸಗಳಿಗೆ ಯೂಸ್ ಆಗುತ್ತೆ. ನಿಮ್ಗೆ ಗೊತ್ತಿರ್ಬೋದು, ಇಲ್ಲಾಂದ್ರೆ ಆ ಸ್ಕ್ರೂ ಡ್ರೈವರ್ ಒಂದು ಕಾಂಬೋ ಬೇಕಾಗತ್ತೆ, ಸೆಟ್ ಬೇಕಾಗತ್ತೆ, ಅದೆಲ್ಲ ಇಟ್ಕೊಳ್ಳೋದು ಕಷ್ಟ. ಆದರೆ ಇದು ಕಾಂಪ್ಯಾಕ್ಟ್ ಆಗಿರುವಂಥ, ಕ್ಯಾರಿ ಮಾಡೋದಕ್ಕೆ ಕೂಡ ಸಿಂಪಲ್ ಆಗಿದೆ, ಈಸಿ ಆಗಿದೆ. ಇದರ ಬೆಲೆ 499 ರೂಪಾಯಿ. ಅದು ಕೂಡ ತುಂಬ ಚೆನ್ನಾಗಿರುವಂಥ ಬೆಲೆಯಲ್ಲೇ ನಿಮಗೆ ಸಿಗ್ತಾ ಇದೆ. ಇದೊಂದು ಇದ್ರೆ ನಿಮಗೆ ಈಗ ಏನಾದರೂ ಈಗ ಪ್ರೊಫೆಷ್ನಲ್ ಆಗಿ ಯೂಸ್ ಮಾಡೋದಾದ್ರೆ, ಈಗ ಅವರಿಲ್ಲಾಂದ್ರೆ ಇಷ್ಟಿಷ್ಟು ದೊಡ್ಡ ಒಂದು ಬಾಕ್ಸನ್ನೇ ಹಿಡ್ಕೊಂಡು ಹೋಗ್ಬೇಕಾಗತ್ತೆ. ಆದರೆ ಇದರಲ್ಲಿ ಅಷ್ಟೆಲ್ಲ ಕಷ್ಟ ಇಲ್ಲ, ಇದನ್ನ ಎಲ್ಲಿ ಬೇಕಾದ್ರೂ ಕೂಡ ಹಿಡ್ಕೊಂಡು ಹೋಗ್ಬೋದು. ಒಂದು ಕವರ್ ಅಥವಾ ಒಂದು ಪೌಚ್ ಅಂತ ಇರುತ್ತೆ, ಅದ್ರ 8-9 ಸ್ಕ್ರೂ ಡ್ರೈವರ್ ಗಳನ್ನ ಹಾಕೊಂಡಿರ್ತೀರಾ. ಆದರೆ ಒಂದೇ ಒಂದು 8 ಫಂಕ್ಷನ್ಗಳು ಒಂದೇ ಒಂದು ಸ್ಕ್ರೂ ಡ್ರೈವರ್ ಸೆಟಲ್ ಆಗ್ತಾ ಇದೆ. ಹಾಗಾಗಿ ಬೆಳಗಾವಿಯಿಂದ ಕೂಡ ನೀವು ಕಾಲ್ ಮಾಡಿ ಆರ್ಡರ್ ಮಾಡಬಹುದು. ಅಕಸ್ಮಾತ್ ಮನೆಯಲ್ಲಿ ಟಿವಿ ಇನ್ಸ್ಟಾಲೇಷನ್ ಮಾಡಬೇಕಾಗುತ್ತೆ, ಅಕಸ್ಮಾತ್ CPU ಇರುತ್ತಲ್ಲ, CPU ನಲ್ಲಿ ಸ್ಕ್ರೂ ತೆಗೆದು ಹಾರ್ಡ್ ಡಿಸ್ಕ್ ಹಾಕೋದು ತೆಗೆಯೋದು, ಇಂಟರ್ನಲ್ಲಿ ಅಥವಾ ರ್ಯಾಮ್ ಅಪ್ಡೇಟ್ ಮಾಡಬೇಕು ಅಂತಂದ್ರೆ ಈ ರೀತಿಯಾಗಿ ನೀವು ಸ್ಕ್ರೂಗಳನ್ನ ಲೂಸ್ ಮಾಡ್ಕೋಬೇಕಂದ್ರೆ ಖಂಡಿತ ಯೂಸ್ ಮಾಡೋದು. ಗ್ಯಾರೇಜ್ ಅಲ್ಲಿ ಕೂಡ ನೀವು ಯೂಸ್ ಮಾಡಬಹುದು. ಅದಷ್ಟೆಲ್ಲ ಫರ್ನಿಚರ್ ವರ್ಕ್ ಮಾಡ್ತಾ ಇದ್ರೆ ಅಲ್ಲಿ ಅಂದ್ರೆ ಇದು ಮಲ್ಟಿ ಆಗಿ ಯೂಸ್ ಮಾಡೋದ್ರಿಂದ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ. ಜಾಸ್ತಿ ಲಗೇಜ್ ನ ಹೊತ್ಕೊಂಡು ಹೋಗುವಂತ ಅವಶ್ಯಕತೆ ಇರಲ್ಲ. ಹಾಗೆ ಒಂದು ಸ್ಕ್ರೂ ಡ್ರೈವರ್ ಅಲ್ಲಿ ಒಂದು ಟಾರ್ಚ್ ಇರೋದ್ರಿಂದ ಏನಂತಂದ್ರೆ ಕತ್ತಲೆಯಲ್ಲಿ ಅಂತ ಅಲ್ಲ, ಆದ್ರೆ ಕಾಣಿಸದ ಜಾಗದಲ್ಲಿ. ಈಗ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ಮಿಕ್ಸಿ ಕೆಳಗಡೆ ನಾವು ಲೂಸ್ ಟೈಟ್ ಮಾಡ್ಬೇಕಂದ್ರೆ ಆ ಒಳಗಡೆ ಡೀಪ್ ಇರೋದ್ರಿಂದ ಕಾಣಿಸಲ್ಲ, ಅಂತ ಟೈಮ್ ಬಳಸಬಹುದು. ಹಾಗೆ ಫರ್ನಿಚರ್ ಇರ್ಬೋದು, ಅಕಸ್ಮಾತ್ ನೀವು ಪ್ರೊಫೆಷನಲ್ ಆಗಿ ಅಂಗಡಿನಲ್ಲಿ ಕೆಲಸ ಮಾಡ್ತಿದ್ರೆ ಅದು ಲ್ಯಾಪ್ಟಾಪ್ ಕಂಪ್ಯೂಟರ್ ಲೂಸ್ ಮಾಡಿ ಟೈಟ್ ಮಾಡಿ ಅದನ್ನು ಓಪನ್ ಮಾಡಿ ರೆಡಿ ಮಾಡಬೇಕು ಅಂದ್ರೆ ಸ್ಕ್ರೂ ಡ್ರೈವರ್ ಸೆಟ್ ಬೇಕೇ ಬೇಕಾಗುತ್ತೆ. ನೋಡಿದ್ರಲ್ಲ, ಆ CPU ಒಳಗಡೆ ಏನಂದ್ರೆ ಹಾರ್ಡ್ ಡಿಸ್ಕ್ ಗಳನ್ನ ಓಪನ್ ಮಾಡಬೇಕು ಅಥವಾ ಮದರ್ ಬೋರ್ಡ್ ರೀಪ್ಲೇಸ್ ಮಾಡಬೇಕು ಅಂತಂದ್ರೆ ಖಂಡಿತ ಟಿವಿ ಇನ್ಸ್ಟಾಲೇಷನ್ ಇರ್ಬೋದು, DTH ಇರ್ಬೋದು. ಅಂದ್ರೆ ಮನೆಯಲ್ಲಿ ನಮಗೆ ಬೇಸಿಕ್ ಆಗಿ ಏನೇನೆಲ್ಲ ಕೆಲಸಗಳು ಬೇಕಾಗುತ್ತೆ ಅದನ್ನ ನಾವು ಮಾಡ್ಕೋಬಹುದು ಅಥವಾ ಪ್ರೊಫೆಷನಲ್ ಆಗಿ ನೀವು ಕೂಡ ಮಾಡಬಹುದು. ಹೌದು, 499 ರೂಪಾಯಿಗೆ ಸಿಗುತ್ತೆ. ಇದನ್ನ ಕರ್ನಾಟಕದ ಎಲ್ಲೇ ಇದ್ರೂ ಕೂಡ ಪರವಾಗಿಲ್ಲ, ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇದು ಹ್ಯಾಂಡಿ ಆಗಿರುವಂಥದ್ದು ಅಂತ ಆಗ್ಲೇ ನಿಮಗೆ ಹೇಳ್ದೆ. ಅದರಿಂದ ಇದನ್ನ ತಗೊಂಡು ಹೋಗೋದು ತುಂಬಾ ಸಿಂಪಲ್ ಆಗಿರುತ್ತೆ. ಇದಕ್ಕೆ 3 AA ಬ್ಯಾಟ್ರಿಯನ್ನ ಹಾಕಬೇಕಾಗತ್ತೆ. ಹಾಗೆ ಇದನ್ನ ನೋಡ್ತಾ ಇರ್ಬೋದು, ಫ್ಲೆಕ್ಸಿಬಲ್ ಆಗಿರುವಂತ ಹೆಡ್ ಇರೋ ಕಾರಣ ನಿಮಗೆ ಇದನ್ನ ಹಿಡ್ಕೊಂಡು ಹಾಗೇನೆ ಗ್ರಿಪ್ ಕೂಡ ತುಂಬಾ ಚೆನ್ನಾಗಿ ಸಿಗುತ್ತೆ. ನೀವು ಕಬೋರ್ಡ್ ಆಗಿರ್ಬೋದು ಅಥವಾ ಇನ್ನಿತರ
ತರ ವಸ್ತುಗಳಾಗಿರ್ಬೋದು, CPU ಆಗಿರ್ಬೋದು, ಅಥವಾ ಮೈಕ್ರೋವೇವ್ ಆಗಿರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿರುವಂತಹ ಹ್ಯಾಂಡಲ್ ಏನಾದ್ರೂ ಈಗ ಕಟ್ ಆಗಿದ್ರೆ ಅದೆಲ್ಲವನ್ನ ಕೂಡ ಸರಿ ಮಾಡಿಸೋದಕ್ಕೆ ಖಂಡಿತವಾಗ್ಲೂ ಹೇಳಬೇಕಾಗತ್ತೆ. ಯಾಕಂತಂದ್ರೆ ಇಲ್ಲಿ ನೋಡಿದ್ರಿ 8 ಸ್ಕ್ರೂ ಡ್ರೈವರ್ ಸೆಟ್ ಇಲ್ಲೇ ಒಳಗಡೆ ಲಾಕ್ ಆಗಿದೆ. ಈಗ ನನಗೆ ಸ್ಟಾರ್ ಅವಶ್ಯಕತೆ ಇದೆ, ಹಾಗಾಗಿ ಸ್ಟಾರ್ ಎಲ್ಲಿ? ಈಗ ಮನೆಯಲ್ಲಿ ಈ ರೀತಿಯಾದಂತ ಒಂದು ರಾಡ್ ಹಾಕೊಂಡಿರ್ತಾರೆ. ಏನಕ್ಕೆ ಅಂತಂದ್ರೆ ಇದೊಂದು ಟವಲ್ ಸ್ಟ್ಯಾಂಡ್ ಆಗಿರುತ್ತೆ, ಇಲ್ಲಿ ಸ್ಟಾರ್ ಲೂಸ್ ಆಗಿರುತ್ತೆ. ಲೂಸ್ ಆಗಿದ್ದಾಗ ಈ ರೀತಿ ಹಾಕೊಂಡು ಸ್ವಲ್ಪ ಪ್ರೆಷರ್ ಹಾಕೊಂಡು ಇದು ನೋಡಿ ಸ್ವಲ್ಪ ಈಸಿಯಾಗಿ ಆಗ್ತದೆ. ಹಿಂಗ್ ಮಾಡಿದ್ರೆ ಟೈಟ್ ಆಗಿ ಹೋಯ್ತು. ಸೊ ಟೈಟ್ ಮಾಡಿದ ನಂತರ ನಾವು ಟವಲ್ನ ಹಾಕ್ತೀವಿ. ಬಟ್ ಏನಂದ್ರೆ ಸ್ಟಾರ್ ಬೇಕಾ, ಫ್ಲಾಟ್ ಬೇಕಾ, ಅಥವಾ ಚಿಕ್ಕದ ಅಥವಾ ದೊಡ್ಡದಾಗಿ ಯಾವ್ದು ಬೇಕಾದ್ರೆ ಹಾಕ್ಬೋದು. ಈಗ ರೆಡಿ ಆಗಿದೆ. ಸೊ ಲೂಸ್ ಆಗಿರೋ ಟೈಟ್ ಆಗಿದೆ. ಟವಲ್ ನ ತಗೊಂಡು ಸೊ ಈಗ ಏನಂದ್ರೆ ಗಟ್ಟಿಯಾಗಿ ಕೂತ್ಕೊಂಡಿದೆ ಅನ್ನೋ ಭರವಸೆ ಮೇಲೆ ನನ್ನ ಕೆಲಸ ನಾನೇ ಮಾಡ್ಕೊಂಡ್ಬಿಟ್ಟೆ. ನೋಡ್ರಲ್ಲ, ಚುಟ್ಕಿ ಹೊಡೆದ್ರಲ್ಲಿ ಕೆಲಸ ಮುಗಿದೋಯ್ತು. ಹಾಗಾಗಿ ಈ ಕೊಂಬ ಬೇಕು, ಕಾಲ್ ಮಾಡಿ ಆರ್ಡರ್ ಮಾಡಿ. ಹಾಗಿದ್ರೆ ಮಾರ್ಕೆಟ್ ಅಲ್ಲಿ ಒಂದ್ಸಲ ನೋಡೋಣ ಎಷ್ಟಿದೆ ಅನ್ನುವಂತ. 699 ರೂಪಾಯಿವರೆಗೆ ಖರ್ಚು ಮಾಡಬೇಕಾಗತ್ತೆ. ಹಾಗೆ ರೆಂಚ್ ಏನಾದ್ರು ಖರೀದಿ ಮಾಡಬೇಕಾದ್ರೆ 1111 ಖರ್ಚು ಮಾಡಬೇಕು. ನಾಪ್ತೋಲ್ ಕನ್ನಡದಲ್ಲಿ ನೋಡ್ತಾ ಇರ್ಬೋದು 499 ರೂಪಾಯಿಗೆ ಎರಡು ಕೂಡ ನಿಮಗೆ ಒಟ್ಟಿಗೆ ಸಿಗುವಂತ ಇಂಥ ಪ್ರಾಡಕ್ಟ್ ಏನಾದ್ರು ಇಷ್ಟ ಆಗಿದ್ರೆ ನೀವು ಕಾಲ್ ಮಾಡ್ಬೋದು, ಆರ್ಡರ್ನ ಪ್ಲೇಸ್ ಮಾಡ್ಕೋಬಹುದು. ಕರ್ನಾಟಕದ ಎಲ್ಲೇ ಇದ್ರೂ ಪರವಾಗಿಲ್ಲ. ನಾಪ್ತೋಲ್ನಲ್ಲಿ ನಿಮಗೋಸ್ಕರ ಸಾದರಪಡಿಸ್ತಾ ಇದೀವಿ 18-1 ಟಾರ್ಚ್ ಸ್ಕ್ರೂ ಡ್ರೈವರ್ ಅಂಡ್ ಮ್ಯಾಜಿಕ್ ರೆಂಚ್ ಕಾಂಬೋ. ನಟ್ ಬೋಲ್ಟ್ ಓಪನ್ ಮಾಡೋಕೆ ಹಾಗೂ ಹಾಕೋಕೆ ಬೇಕಾಗಿರುವ ಕಂಪ್ಲೀಟ್ ಆಗಿರುವಂತ ಕಾಂಬೋ. ಇದರಲ್ಲಿ ಸಿಗತ್ತೆ ಮಲ್ಟಿ ಸ್ಕ್ರೂ ಡ್ರೈವರ್. ಇದರಲ್ಲಿ 8 ಬೇರೆ ಬೇರೆ ರೀತಿಯಾಗಿರುವಂತ ಅಟ್ಯಾಚ್ಮೆಂಟ್ ಗಳು ಸಿಗತ್ತೆ. ಇದು ಫೋಲ್ಡಬಲ್ ಕೂಡ ಹೌದು. ಇನ್ನು ಬೇರೆ ಬೇರೆ ರೀತಿಯಾಗಿರುವಂತ ಸ್ಕ್ರೂ ಬಿಟ್ಸ್ ಅನ್ನ ಓಪನ್ ಮಾಡೋಕೆ ಉಪಯೋಗಿಸಬಹುದು. ಜೊತೆಗೆ ಇನ್ಬಿಲ್ಟ್ ಆಗಿರುವಂತ ಟಾರ್ಚ್ ಇದರಲ್ಲಿದೆ. ರಾತ್ರಿ ವಿದ್ಯುತ್ ಇಲ್ಲದಿದ್ರೂ ಕೂಡ ಈ ಸ್ಕ್ರೂಸ್ ಅನ್ನ ಉಪಯೋಗಿಸಿಕೊಂಡು ಟೈಟ್ ಲೂಸ್ ಮಾಡಬಹುದು. ಇದು 3AA ಬ್ಯಾಟರಿ ಮೂಲಕ ವರ್ಕ್ ಆಗುತ್ತೆ. ಜೊತೆಗೆ ಈ ಕಾಂಬೋದಲ್ಲಿ ಮ್ಯಾಜಿಕ್ ರೆಂಚ್ ಕೂಡ ಇದೆ. 9 ರಿಂದ 14 mm ಹಾಗೂ 15 ರಿಂದ 22 mm ವರೆಗೆ ನಟ್ ಬೋಲ್ಟ್ಸ್ ಟೈಟ್ ಲೂಸ್ ಮಾಡೋಕೆ ಉಪಯೋಗಿಸಿಕೊಳ್ಳಬಹುದು. ರಸ್ಟ್ ಫ್ರೀ ಆಗಿದ್ದು ಹ್ಯಾಂಡಲ್ ಇರೋ ಕಾರಣ ಇದರಲ್ಲಿ ರಬ್ಬರ್ ಕೂಡ ಇದೆ. ಹಿಡ್ಕೊಳ್ಳೋದಕ್ಕೆ ತುಂಬಾನೇ ಸುಲಭವಾಗುತ್ತೆ. ಇಂಥ ಒಂದು ಪ್ರಾಡಕ್ಟ್ ನಿಮ್ಗೆ ಏನಾದ್ರೂ ಇಷ್ಟವಾಗಿದ್ರೆ ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ನೀವೇನಾದ್ರೂ ಎಲೆಕ್ಟ್ರಿಷಿಯನ್ ಅಥವಾ ಪ್ಲಂಬರ್, ನೀವು ಕೂಡ ಖಂಡಿತ ಇದನ್ನ ಉಪಯೋಗಿಸಿಕೊಳ್ಳಬಹುದು. ಇಂಥ ಪ್ರಾಡಕ್ಟ್ ಇಷ್ಟವಾಗಿದ್ರೆ ಕಾಲ್ ಮಾಡಿ ಆರ್ಡರ್ ಮಾಡಿ. ಎಷ್ಟಕ್ಕೆ ಇದೆಲ್ಲ ಕಾಂಬೋ ಅಂದ್ರೆ 499 ಚಿಕ್ಕದಾದಂತಹ ಮೊತ್ತಕ್ಕೆ ದೊಡ್ಡದಾದಂತಹ ಕಾಂಬೋ ನಿಮ್ಮ ಮನೆಗೆ ಬರ್ತಾ ಇದೆ. ಪರ್ಸನಲ್ ಆಗ ಅಥವಾ ಪ್ರೊಫೆಷನಲ್ ಆಗ ಯಾರು ಬೇಕಾದ್ರೂ ಇದನ್ನ ಬಳಸಬಹುದು, ಎಲ್ಲರೂ ಕೂಡ ಬೇಕಾಗುತ್ತೆ. ಹಾಗಾಗಿ ದೊಡ್ಡದಾದಂತಹ ಕಾಂಬೋ ಬರ್ತಾ ಇದೆ. ಎಷ್ಟು ದಿನ ಅಂತ ಬರೀ ಸಿಂಗಲ್ ನೋಡಿ, ಬರೀ ಇದು ಫ್ಲಾಟ್ ಆಗೋಯ್ತು. ಆದ್ರೆ ಚಿಕ್ಕದಾರ ಏನ್ ಮಾಡ್ತೀರಾ, ಸ್ಟಾರ್ ಅದೇನ್ ಮಾಡ್ತೀರಾ, ಎಲ್ಲ ಇದೆಲ್ಲ ಅಲ್ಲಿ. ಹೌದು, ಖಂಡಿತ ಇದ್ರಲ್ಲಿ ಎಲ್ಲವೂ ಕೂಡ ಇದೆ. ನಿಮ್ಗೆ ಲೈಟ್ ಬೇಕಾದ್ರೆ ಲೈಟ್ ಕೂಡ ಇದೆ. ಈಗ ನಿಮ್ಮ ಮನೇಲಿರುವಂತಹ ಮೈಕ್ರೋವೇವ್ ಇರ್ಬೋದು, ಅದ್ರಲ್ಲಿ ಏನಾದ್ರೂ ಈಗ ಏನಾಗತ್ತೆ ಅಂತ ಹೇಳಿದ್ರೆ ಹಾಳಾಗಿರತ್ತೆ ಅಥವಾ ಏನೋ ರಿಪೇರಿ ಮಾಡ್ಬೇಕಾಗತ್ತೆ. ಆ ಟೈಮಲ್ಲಿ ನೋಡಿ, ಈಗ ಲೇಡೀಸ್ ಕೂಡ ಖುದ್ದಾಗಿ ಇದನ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಯಾರನ್ನ ಕೂಡ ಡಿಪೆಂಡ್ ಆಗ್ಬೇಕಾದಂತ ಅವಶ್ಯಕತೆ ಇಲ್ಲ. ನೋಡಿ, ಪರ್ಫೆಕ್ಟ್ ಆಗಿರುವಂತ ಇದೆಲ್ಲವೂ ಕೂಡ ಸಾಧ್ಯ ಆಗಿರುವಂತ ನಮ್ಮ ಈ ಒಂದು ಪ್ರಾಡಕ್ಟ್ ನ ಮೂಲಕ. ಹಾಗಿದ್ರೆ ಇನ್ಯಾಕ್ ತಡ ಮಾಡ್ತಾ ಇದ್ರ? ಈ ಪ್ರಾಡಕ್ಟ್ ಬೇಕು ಅಂತ ಇದ್ರೆ ಖಂಡಿತ ನೀವು ಆರ್ಡರ್ ನ ಪ್ಲೇಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಲೈಟ್ ಬೇಡ ಅಂತ ಇದ್ರೆ ಆಫ್ ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇದು 8 ರೀತಿಯಾಗಿರುವಂತಹ ಫಂಕ್ಷನ್ ಮಾಡುತ್ತೆ ಅಂತ ಹೇಳಿದ್ರೆ ಹೆಕ್ಸ್ ಕೂಡ ಇದೆ, ಅದ್ರ ಜೊತೆಗೆ ಕ್ಯಾಪ್ ಕೂಡ ಇದೆ, ವಿಂಗ್ ಇದೆ. ಆ ರೀತಿಯಾಗಿರುವಂತದನ್ನ ನೋಡಬಹುದು ಅಲ್ವಾ ಈ ಒಂದು ರೆಂಚ್ ಅಲ್ಲಿ. ಖಂಡಿತವಾಗ್ಲೂ ರೆಂಚ್ ಅಲ್ಲಿ ಯಾವ ರೀತಿಯಾದಂತ ಬಳಕೆನ ಅಂತ ಹೇಳಬೇಕಂತ ಈ ರೀತಿಯಾಗಿ ಮಲ್ಟಿಯಾಗಿ ಬಳಕೆ ಬೇಕಾಗುತ್ತೆ. ಹಾಗೆ ನಾವು ಸ್ಪ್ಯಾರ್ ಅಂತ ಯೂಸ್ ಮಾಡ್ತೀವಲ್ಲ, ಸೊ ಬೇರೆ ಬೇರೆ ರೀತಿಯಾಗಿ ನಮಗೆ ಬೇಕಾಗುತ್ತೆ. ಆದ್ರೆ ಈ ಒಂದು ರೆಂಚ್ ಇದೆಯಲ್ಲ, ಒಂದು ಮ್ಯಾಜಿಕ್ ಆದಂತ ಕಾಂಬೋ ಅಂತ ಹೇಳ್ಬೋದು. ಅದ್ರ ಇದು ಎಷ್ಟು ಚೆನ್ನಾಗಿರುತ್ತೆ ಅಂತಂದ್ರೆ, ಯಾವ ಸೈಜ್ ಇರುತ್ತೆ ಆ ಸೈಜ್ಗೆ ಜಸ್ಟ್ ಈ ರೀತಿ ಲಾಕ್ ಮಾಡ್ಕೊಂಡು ಟೈಟ್ ಮಾಡ್ತೀರಾ, ಲೂಸ್ ಮಾಡ್ತೀರಾ, ಮಾಡ್ಕೊಬಹುದು. ಅದ್ರ ಜೊತೆಗೆ ಸಿಕ್ಕಾಪಟ್ಟೆ ಈಸಿ ಆಗ್ತಾ ಇದೆ. ಇದಾಯ್ತು, ಇದು ಬೇರೆ ಸೈಜ್, ಸ್ವಲ್ಪ ಸಣ್ಣ ಸೈಜ್ ಇದೆ. ಈಗ ನಾವೇನಾದ್ರೂ ಚೇಂಜ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದೆ ಫ್ಲೆಕ್ಸಿಬಲ್ ಆಗಿ, ಇದೆ ಕೂಡ ಚೇಂಜ್ ಆಗಿದೆ. ಅಂದ್ರೆ ನಿಮಗೆ ಗೊತ್ತಾಗ್ತಾ ಇದೆ ಎಷ್ಟೊಂದು ಈಸಿಯಾಗಿ ಎಲ್ಲೂ ಕೂಡ ಮೂವ್ ಆಗ್ತಿದೆ ಅಂತ. ಅಂದ್ರೆ ಈ ಸೈಜ್ ಬೇಕಾ ಅಥವಾ ದೊಡ್ಡ ಸೈಜ್ ಬೇಕಾ, ಯಾವ ಸೈಜ್ ಬೇಕು, ಸೊ ಯೂನಿವರ್ಸಲ್ ಆಗಿ ಸೊ ಲೂಸ್ ಮಾಡೋದಕ್ಕೆ, ಟೈಟ್ ಮಾಡೋದಕ್ಕೆ ನಟ್ಸ್ ಇರ್ಬೋದು, ಬೋಲ್ಟ್ಸ್ ಇರ್ಬೋದು, ಬಳಕೆಯನ್ನ ಮಾಡ್ತಾ ಇರ್ಬೋದು. ನಾವು ಕೊಡ್ತಾ ಇದೀವಿ ಒಂದು ರೆಂಚ್, ಒಂದು ಮ್ಯಾಜಿಕ್ ಮಾಡುತ್ತೆ. ಅದ್ರ ಜೊತೆಗೆ ಈ ಒಂದು ಸ್ಕ್ರೂ ಡ್ರೈವರ್ ಇದೆಯಲ್ಲ, ಮಲ್ಟಿ ಅಂತಂದ್ರೆ 8 ಸ್ಕ್ರೂ ಡ್ರೈವರ್ ಇರುತ್ತೆ. ಎಲ್ಲೆಲ್ಲಿ ಯೂಸ್ ಮಾಡಬಹುದು? ಬರೀ ಮನೇಲಿ ಅಂತ ಅಲ್ಲ, ಈಗ ಅಂಗಡಿ ಇಟ್ಕೊಂಡಿದ್ರೆ, ಶಾಪ್ ಇದ್ರೆ ಅಲ್ಲಿ ಯೂಸ್ ಮಾಡೋದಿಲ್ಲ. ಖಂಡಿತ ಎಲ್ಲಿ ಬೇಕಾದ್ರೂ ಕೂಡ ಯೂಸ್ ಮಾಡ್ಕೋಬಹುದು. ಸಣ್ಣ ಪುಟ್ಟ ಕೆಲಸದಿಂದ ದೊಡ್ಡ ಕೆಲಸದವರೆಗೆ ಕೂಡ ಇದನ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆ ರಿಪೇರಿ ಕೆಲಸ ಅಂತ ಬಂದಾಗ ಈ ರೀತಿಯಾಗಿರುವಂತಹ ಸ್ಕ್ರೂ ಡ್ರೈವರ್ ಅಂತೂ ಬೇಕೇ ಬೇಕಾಗುತ್ತೆ. ಅದರ ಜೊತೆಗೆ ರೆಂಚ್ ಅಂತೂ ಬೇಕೇ ಬೇಕಾಗುತ್ತೆ ನಿಮಗೆ ಅಂತ ಹೇಳಿದ್ರೆ. ಈಗ ಇಂಟೀರಿಯರ್ ಇದೆ, ಏನಾದ್ರು ಕೆಲಸ ಮಾಡ್ತೀರಾ, ವುಡನ್ ಇದು ಇಂಟೀರಿಯರ್ ಇರುತ್ತಲ್ಲ, ಆ ಟೈಮಲ್ಲೂ ಕೂಡ ಆ ಒಂದು ಚಿಲ್ಕ ಏನಾದ್ರು ಹಾಕೋಬೇಕು ಅಂತ ಹೇಳಿದ್ರೆ ಇರ್ಬೋದು, ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ ಆಗಿರ್ಬೋದು, ಏನ್ ಬೇಕಾದ್ರೂ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಈ 2 ಪ್ರಾಡಕ್ಟ್ ಇದ್ರೆ. ಖಂಡಿತವಾಗ್ಲೂ ಅಂದ್ರೆ ಪರ್ಸನಲ್ ಆಗಿ, ಪ್ರೊಫೆಷನಲ್ ಆಗಿ ಎಲೆಕ್ಟ್ರಿಷಿಯನ್ ಆಗಿದ್ದೀರಾ ಅಥವಾ ಕಾರ್ಪೆಂಟರ್ ಆಗಿದ್ದೀರಾ ಅಥವಾ ಪರ್ಸನಲ್ ಆಗಿ ಯೂಸ್ ಮಾಡ್ಬೇಕಾ, ಈ ಕಾಂಬೋ ಬೇಕಾಗುತ್ತೆ. ಯಾಕಂತಂದ್ರೆ ಈಗ ದಿನನಿತ್ಯ ಕೆಲಸ ಮಾಡ್ತಿರ್ತೀರಾ, ಟ್ರಾವೆಲ್ ಮಾಡ್ತಿರ್ತೀರಾ, ಅಕಸ್ಮಾತ್ ಗ್ಯಾರೇಜ್ ಇಟ್ಕೊಂಡಿರ್ತೀರಾ, ಗಾಡಿಗಳನ್ನ ರಿಪೇರಿ ಮಾಡಬೇಕು ಅಂತ ಟೈಮ್ನಲ್ಲಿ ಏನ್ ಮಾಡ್ತೀರಾ? ಸೊ
ದೊಡ್ಡದಾದಂತಹ ಲಗೇಜ್ ನ ಹೊತ್ಕೊಂಡು ಹೋಗುವಂತ ಅವಶ್ಯಕತೆ ಏನಿಲ್ಲ. ನೀವು ಎಲ್ಲೇರಿ ಹೇಗೇರಿ ಕಾಲ್ ಮಾಡಿ ಆರ್ಡರ್ ಮಾಡಿ. ಯಾಕಂದ್ರೆ ಬೆಂಗಳೂರಿಂದ ಸಿಕ್ಕಾಪಟ್ಟೆ ಜನ ಕಾಲ್ ಮಾಡ್ತಿದ್ರೆ ನೀವು ಕೂಡ ಕಾಲ್ ಮಾಡಿ ಆರ್ಡರ್ ನ ಪ್ಲೇಸ್ ಮಾಡಬಹುದು. ಯಾಕಂದ್ರೆ ಪ್ರತಿಯೊಬ್ರು ಕೂಡ ಬೇಕಾಗುತ್ತೆ. ವೃತ್ತಿಪರವಾಗಿ ನೀವು ಆ ಒಂದು ಕೆಲಸಕ್ಕೆ ಬೇಕಾ ಖಂಡಿತ ಯೂಸ್ ಆಗುತ್ತೆ. ಈಗ ಕಾರ್ ರಿಪೇರಿ ಮಾಡ್ತಿದ್ದೀರಾ, ಸ್ಕೂಟರ್ ಬೈಕ್ ರಿಪೇರಿ ಮಾಡ್ತಿದ್ದೀರಾ, ಸೊ ಈಗ ಬೇರೆ ಬೇರೆ ರೀತಿಯಾಗಿ ಮಲ್ಟಿಯಾಗಿ ಯೂಸ್ ಮಾಡೋದ್ರಿಂದ ಖಂಡಿತ ಬೇಕಾಗುತ್ತೆ. ಹಾಗೆ ಮಂಗಳೂರವ್ರು ಕೂಡ ಕಾಲ್ ಮಾಡಿ ಆರ್ಡರ್ ನ ಪ್ಲೇಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಬೆಳಗಾವಿ ಅವರಾಗಿರ್ಬೋದು, ಶಿಗ್ಗಾಂವ್ ಅವರಾಗಿರ್ಬೋದು, ಹಳಿಯಾಳದವರಾಗಿರ್ಬೋದು, ಹಾಗೆ ಮಂಗಳೂರವರು, ಮಂಡ್ಯದವರು, ಮೈಸೂರವರು, ಯಾರು ಬೇಕಾದ್ರೂ ಕೂಡ ಕಾಲ್ ಮಾಡಿ ಆರ್ಡರ್ ನ ಪ್ಲೇಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. 50% ರಿಯಾಯಿತಿ ದರದಲ್ಲಿ 499 ರೂಪಾಯಿಗೆ ನಿಮಗೆ ಈ ಒಂದು ಸ್ಕ್ರೂ ಡ್ರೈವರ್ ಸಿಗುತ್ತೆ. ಅದ್ರ ಜೊತೆಗೆ ರೆಂಚ್ ಕೂಡ ಸಿಗುತ್ತೆ. ಎರಡೂ ಪ್ರಾಡಕ್ಟ್ ಅನ್ನ ಕೂಡ ನೀಡ್ತಾ ಇದೀವಿ ಅಂತ ಹೇಳಿದ್ರೆ ಯಾಕೆ ತಡ ಮಾಡ್ತಾ ಇದ್ರ? ಇನ್ನು ಮುಂದೆ ನೀವು ಆ ಬಾಕ್ಸ್ ಎಲ್ಲ ಇಟ್ಕೊಂಡು ಅದರಲ್ಲಿ ಎಷ್ಟೊಂದು ಸ್ಕ್ರೂ ಡ್ರೈವರ್ ಎಲ್ಲ ಇಟ್ಕೋಬೇಕು, ರೆಂಚ್ ಎಲ್ಲ ಎಷ್ಟೆಲ್ಲ ಇಟ್ಕೊಳ್ಬೇಕು, ಅದನ್ನ ಲಿಫ್ಟ್ ಮಾಡೋದೇ ತುಂಬಾನೇ ಕಷ್ಟ ಆಗುತ್ತೆ ಅಲ್ವಾ? ಹೌದೌದೌದು. ಸೊ ಹಾಗಾಗಿ ಈಗ ಏನಂತಂದ್ರೆ ಅಷ್ಟೊಂದು ಲಗೇಜ್ ನ ಹೊತ್ಕೊಳ್ಳುವಂತ ಅವಶ್ಯಕತೆ ಇಲ್ವೇ ಇಲ್ಲ. ಸೊ ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ, ನಮ್ಮ ಕೆಲಸ ನಾವು ಮಾಡ್ತೀವಿ ಅಂದ್ರೆ ಮುಗಿದೋಗುತ್ತೆ. ಯಾಕಂದ್ರೆ ಮನೆಯಲ್ಲಿ ಈಗ ಶಿಫ್ಟಿಂಗ್ ಟೈಮ್ ಇರ್ಬೋದು, ಅಕಸ್ಮಾತ್ ಮನೆಯಲ್ಲೇ ಈಗ ಏನಾಗುತ್ತೆ, ಈಗ ಡೋರ್ಗಳು ಲೂಸ್ ಆಗ್ತಿರುತ್ತೆ. ಆ ಲಾಕ್ ಟೈಮ್ ಅಲ್ಲಿ ಎಷ್ಟಾದ್ರೆ ಮಾರ್ಕೆಟ್ ಅಲ್ಲಿ ಎಷ್ಟಿದೆ ಇದು? ಹೌದು, ಮಾರ್ಕೆಟ್ ಅಲ್ಲಿ ನೋಡೋದಾದ್ರೆ 1111 ರೂಪಾಯಿವರೆಗೆ ಆ ರೆಂಚ್ಗೆನೆ ಇದೆ. ಹಾಗೆ ಇಂಥ ಸ್ಕ್ರೂ ಡ್ರೈವರ್ಗೆ 699 ರೂಪಾಯಿವರೆಗೆ ಇದೆ. ಆದ್ರೆ ನಾಪ್ತೋಲ್ ಕನ್ನಡದಲ್ಲಿ 499 ರೂಪಾಯಿ ಅನ್ನುವಂತ ಮೊತ್ತದಲ್ಲಿ. ನಾಪ್ತೋಲ್ ನಿಮಗೋಸ್ಕರ ಸಾದರಪಡಿಸ್ತಾ ಇದೀವಿ 18-1 ಟಾರ್ಚ್ ಸ್ಕ್ರೂ ಡ್ರೈವರ್ ಅಂಡ್ ಮ್ಯಾಜಿಕ್ ರೆಂಚ್ ಕಾಂಬೋ. ನಟ್ ಬೋಲ್ಟ್ ಓಪನ್ ಮಾಡೋಕೆ ಹಾಗೂ ಹಾಕೋಕೆ ಬೇಕಾಗಿರುವ ಕಂಪ್ಲೀಟ್ ಆಗಿರುವಂತ ಕಾಂಬೋ. ಇದರಲ್ಲಿ ಸಿಗುತ್ತೆ ಮಲ್ಟಿ ಸ್ಕ್ರೂ ಡ್ರೈವರ್. ಇದರಲ್ಲಿ 8 ಬೇರೆ ಬೇರೆ ರೀತಿಯಾಗಿರುವಂತ ಅಟ್ಯಾಚ್ಮೆಂಟ್ ಗಳು ಸಿಗುತ್ತೆ. ಇದು ಫೋಲ್ಡಬಲ್ ಕೂಡ ಹೌದು. ಇದು ಬೇರೆ ಬೇರೆ ರೀತಿಯಾಗಿರುವಂತ ಸ್ಕ್ರೂ ಬಿಟ್ಸ್ ಅನ್ನ ಓಪನ್ ಮಾಡೋಕೆ ಉಪಯೋಗಿಸಬಹುದು. ಜೊತೆಗೆ ಇನ್ಬಿಲ್ಟ್ ಆಗಿರುವಂತ ಟಾರ್ಚ್ ಇದರಲ್ಲಿದೆ. ರಾತ್ರಿ ವಿದ್ಯುತ್ ಇಲ್ಲದಿದ್ರೂ ಕೂಡ ಈ ಸ್ಕ್ರೂಸ್ ಅನ್ನ ಉಪಯೋಗಿಸಿಕೊಂಡು ಟೈಟ್ ಲೂಸ್ ಮಾಡಬಹುದು. ಇದು 3AA ಬ್ಯಾಟರಿ ಮೂಲಕ ವರ್ಕ್ ಆಗುತ್ತೆ. ಜೊತೆಗೆ ಈ ಕಾಂಬೋದಲ್ಲಿ ಮ್ಯಾಜಿಕ್ ರೆಂಚ್ ಕೂಡ ಇದೆ. 9 ರಿಂದ 14 mm ಹಾಗೂ 15 ರಿಂದ 22 mm ವರೆಗೆ ನಟ್ ಬೋಲ್ಟ್ಸ್ ಟೈಟ್ ಲೂಸ್ ಮಾಡೋಕೆ ಉಪಯೋಗಿಸಿಕೊಳ್ಳಬಹುದು. ರಸ್ಟ್ ಫ್ರೀ ಆಗಿದ್ದು ಹ್ಯಾಂಡಲ್ ಇರೋ ಕಾರಣ ಇದರಲ್ಲಿ ರಬ್ಬರ್ ಕೂಡ ಇದೆ. ಹಿಡ್ಕೊಳ್ಳೋದಕ್ಕೆ ತುಂಬಾನೇ ಸುಲಭವಾಗುತ್ತೆ. ಇಂಥ ಒಂದು ಪ್ರಾಡಕ್ಟ್ ನಿಮ್ಗೆ ಏನಾದ್ರೂ ಇಷ್ಟವಾಗಿದ್ರೆ ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ನೀವೇನಾದ್ರೂ ಎಲೆಕ್ಟ್ರಿಷಿಯನ್ ಅಥವಾ ಪ್ಲಂಬರ್, ನೀವು ಕೂಡ ಖಂಡಿತ ಇದನ್ನ ಉಪಯೋಗಿಸಿಕೊಳ್ಳಬಹುದು. ಇಂಥ ಪ್ರಾಡಕ್ಟ್ ಇಷ್ಟವಾಗಿದ್ರೆ ಕಾಲ್ ಮಾಡಿ ಆರ್ಡರ್ ಮಾಡಿ. ಮತ್ತೊಮ್ಮೆ ಸ್ವಾಗತ. ಈಗ ನೋಡ್ತಿದ್ರ ಕಾಂಬೋವನ್ನ 499 ಚಿಕ್ಕದಾದಂತಹ ಮೊತ್ತದಲ್ಲಿ ಈಗ ಬರ್ತಾ ಇದೆ. ಯಾಕಂತಂದ್ರೆ ಹೆವಿ ಆದಂತ ಡಿಮ್ಯಾಂಡ್ ಎಲ್ಲ ಕಡೆ ಇದೆ. ಆದ್ರೆ ಈಗ ಒಂದು ವಿಷಯವನ್ನ ಹೇಳಬೇಕಾಗುತ್ತೆ, ನನಗಿನ್ನ ರೂಪಲತಾ ಸ್ಟ್ರಾಂಗ್. ಯಾಕೆ ಗೊತ್ತಾ? ಯಾಕೆ ಅಂದ್ರೆ ನನ್ನ ಕೈಯಲ್ಲಿದೆ ಈ ಒಂದು ಸ್ಕ್ರೂ ಡ್ರೈವರ್ ಅಂತ ಹೇಳ್ತಾ ಇದ್ರಿ. ಅದಕ್ಕೋಸ್ಕರ ನಾನಂತೂ ಇನ್ನು ಮುಂದೆ ಸ್ಟ್ರಾಂಗ್ ಅಂತಾನೆ ಹೇಳ್ತಾ ಇದ್ರಿ. ಒಂದ್ಸಲ ಈಗ ತೋರಿಸೋಣ ಈಗ ಯಾವ ರೀತಿ ಆಗಿದೆ ಅನ್ನುವಂತ. ಈ ಪ್ರಾಡಕ್ಟ್ ಅನ್ನ ನಿಮ್ಗೆ ತೋರಿಸ್ತೀನಿ ನಾನೀಗ. ಇಲ್ಲಿಗ ನೋಡಿ ಯಾವ ರೀತಿ ಆಗಿದೆ ಅಂತ. ಬೇರೆ ಬೇರೆ ರೀತಿಯಾಗಿರುವಂತ ಅಟ್ಯಾಚ್ಮೆಂಟ್ ಗಳು ಅಂತ ಹೇಳಿದ್ರೆ ಇದರಲ್ಲಿ ನೀವು ಯೂಸ್ ಮಾಡ್ಕೊಳ್ಳೋದಕ್ಕೆ. ಆನ್ ಮಾಡ್ತಾ ಇದೀನಿ ಈಗ ನಾನು. ಆನ್ ಮಾಡ್ಬಿಟ್ಟು ಈಗ ಇದಕ್ಕೆ ಯಾವ್ದು ಬೇಕು, ಸ್ಟಾರ್ ಬೇಕಾದ್ರೆ ಸ್ಟಾರ್ ಅನ್ನ ಹಾಕೊಳ್ಳೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ನೋಡಿ ಈಗ ಇದು ಬೇಡ ಅಂತ ಇದ್ರೆ ನಿಮ್ಗೆ ಸ್ಟಾರ್ ಬೇಕಾದ್ರೆ ನೋಡಿ ಇಲ್ಲಿ ಈಗ ಸ್ಟಾರ್ ಇದೆ. ಇದನ್ನ ನಾನು ತಗೊಳ್ತೀನಿ. ತಗೊಂಡ್ಬಿಟ್ಟು ಈ ರೀತಿಯಾಗಿ ತಗೊಂಡ್ಬಿಟ್ಟು ಈ ರೀತಿ ಮಾಡ್ಬೇಕು. ಈಗ ನಾನೇ ಸೂಪರ್ ವುಮೆನ್ ಆಗ್ತಾ ಹೋಗ್ತೀನಿ ಇವಾಗ. ಅದ್ರ ಜೊತೆಗೆ ಹೇಳಬೇಕಾಗುತ್ತೆ, ಅಲ್ಲಿ ಏನಾಗುತ್ತೆ ಗೊತ್ತಾ, ಡೀಪ್ ಇರೋದ್ರಿಂದ ಅಲ್ಲಿ ಬೆಳಕು ಬರೋದ್ರಿಂದ ಏನಾಗ್ತಾ ಇದೆ, ನೀಟಾಗಿ ಅವ್ರಿಗೆ ಗೊತ್ತಾಗ್ತಾ ಇದೆ ಎಲ್ಲೂ ಕೂಡ. ಆದ್ರೆ ಇದಷ್ಟೇ ಅಲ್ಲ, ಈ ಕಾಂಬೋನಲ್ಲಿ ಇನ್ನೊಂದು ವಿಶೇಷವನ್ನು ಹೇಳಬೇಕಾಗತ್ತೆ. ಮತ್ತೊಂದು ಮ್ಯಾಜಿಕ್ ನ ನಾನು ತೋರಿಸಬೇಕಾಗತ್ತೆ. ಯಾಕಂದ್ರೆ ನೋಡಿ ಇಲ್ಲಿ ಹೆವಿ ಆದಂತ ಗ್ರಿಪ್ ಜೊತೆಗೆ ನಾವು ನೋಡಿ ಇದೇ ಈ ಮ್ಯಾಜಿಕ್ ಮಾಡ್ತಾ ಇದೆ. ನಟ್ ಇರ್ಬೋದು, ಬೋಲ್ಟ್ ಇರ್ಬೋದು, ಲೂಸ್ ಇರಬೇಕು, ಟೈಟ್ ಮಾಡ್ಬೇಕಂದ್ರೆ ಈ ರೀತಿಯಾದಂತ ರೆಂಚ್ ಬೇಕಾಗುತ್ತೆ. ವಿಷಯ ಇನ್ನೊಂದಂದ್ರೆ ಇಲ್ಲಿ ಹಿಡ್ಕೊಳಕ್ಕೆ ಒಂದು ಅದ್ಭುತವಾದ ಗ್ರಿಪ್ ಕೂಡ ನಮಗೆ ಸಿಗ್ತಾ ಇದೆ. ಅದಷ್ಟೇ ಅಲ್ಲ, ಬಳಕೆಯನ್ನ ಮಾಡೋದು ಹೇಗೆ ಅಂತ ಹೇಳಿದಾಗ ಈ ರೀತಿ ಲಾಕ್ ಮಾಡ್ಕೋಬೇಕಾಗುತ್ತೆ. ಲಾಕ್ ಮಾಡ್ಕೊಂಡು ಲೂಸ್ ಮಾಡ್ತೀರಾ, ಟೈಟ್ ಮಾಡ್ತೀರಾ, ಎಲ್ಲವನ್ನ ಮಾಡ್ತಾ ಬರ್ಬೋದು. ನೋಡಿದ್ರಲ್ಲ. ಸೊ ಅದಷ್ಟೇ ಅಲ್ಲ, ಈಗ ಇದೊಂದು ಸೈಜ್ ಆಯ್ತು ದೊಡ್ಡದು, ಇದೊಂದು ಚಿಕ್ಕದಾದಂತಹ ಒಂದು ಸೈಜ್ ಆಯ್ತು. ಈಗ ನೋಡೋಣ ಇವಾಗ ಮತ್ತೆ ಈಗ ಏನಾದ್ರೆ ಇಷ್ಟು ಈಸಿಯಾಗಿ ಮಾಡ್ತಾ ಇದ್ರಿ. ಸೊ ಗೊತ್ತಾಯ್ತು ಇವಾಗ ಏನಂತಂದ್ರೆ ಇದು ಮಲ್ಟಿಯಾಗಿ ನಾವು ಬಳಕೆ ಮಾಡ್ತಾ ಇದೀವಿ. ಹೆವಿ ಆದಂತ ಗ್ರಿಪ್ ಕೂಡ ನಿಮಗೆ ಸಿಗ್ತಾ ಇದೆ. ಅದಷ್ಟೇ ಅಲ್ಲ, ಮತ್ತೆ ಮತ್ತೆ ಹೇಳ್ತಾ ಇದ್ರಿ, ಮನೇಲಿ ಚಿಕ್ಕ ಚಿಕ್ಕ ವಿಷಯಗಳಿಗೆ ನಾವು ಆರಾಮಾಗಿ ಈಗ ಕಸ ಇರುತ್ತೆ, ಕ್ಲೀನ್ ಮಾಡ್ಬೇಕಾಗುತ್ತೆ. ಹೌದೌದು. ಈಗ ಯಾರಿಗೋಸ್ಕರ ವೇಟ್ ಮಾಡ್ಬೇಕಾಗಿಲ್ಲ, ಕೆಲಸ ಮಾಡ್ಬೋದಲ್ವಾ? ನಮ್ ಕೆಲಸ ನಾವು ಮಾಡ್ಕೋಬಹುದು, ದುಡ್ಡು ಉಳಿಸ್ಕೋಬಹುದು ಅವಾಗ. ಹೌದು. ಈಗ ನೋಡಿ ಈಗ ಓಪನ್ ಮಾಡ್ಬೇಕಾದ್ರೆ ಈ ರೀತಿಯಾಗಿ ಈಗ ಏನೋ ರಿಪೇರಿ ವರ್ಕ್ ಬರುತ್ತೆ, ಅವಾಗ ಯಾರಿಗೆ ನಾವು ವೇಟ್ ಮಾಡ್ಬೇಕಾಗತ್ತೆ. ಇಲ್ಲಾಂದ್ರೆ 500-600 ರೂಪಾಯಿ ಖರ್ಚು ಮಾಡ್ಬೇಕಾಗತ್ತೆ. ಆದ್ರೆ ಇನ್ನು ಮುಂದೆ ಅಷ್ಟೆಲ್ಲ ಖರ್ಚು ಮಾಡ್ಬೇಕಾಗಿಲ್ಲ. ನೋಡಿ ಈಗ ಯಾವ ರೀತಿಯಾಗಿದೆ ಅಂತ ಓಪನ್ ಮಾಡಿದೀನಲ್ವಾ ಈಗ. ಖಂಡಿತವಾಗ್ಲೂ. ಸೊ ಎರಡು ಪ್ರಾಡಕ್ಟ್ ನಿಮ್ಮ ಮನೆಗೆ ಬರ್ತಾ ಇದೆ. ಎರಡೂ ಕೂಡ 499 ಚಿಕ್ಕದಾದಂತಹ ಮೊತ್ತದಲ್ಲಿ ಬರ್ತಾ ಇದೆ. ಪ್ರತಿಯೊಬ್ರು ಕೂಡ ಇದನ್ನ ಬಳಸಬೇಕಾಗತ್ತೆ.
18-1 ಟಾರ್ಚ್ ಇರುವಂತಹ ಸ್ಕ್ರೂ ಡ್ರೈವರ್ ಮತ್ತೆ ಮ್ಯಾಜಿಕ್ ರೆಂಚ್ ಕಾಂಬೋ 499ಕ್ಕೆ. ಸೊ ಈಗ ರೂಪಲತಾ ನಮ್ ಕೆಲಸ ನಾವು ಮಾಡ್ಕೊಬಹುದು. ಅಕಸ್ಮಾತ್ ಪ್ರೊಫೆಷನಲ್ ಆಗಿದ್ರೆ ಅವರು ಕೂಡ ಕೆಲಸ ಮಾಡ್ಕೋಬಹುದಲ್ವಾ? ಯಾರು ಬೇಕಾದ್ರೂ ಕೂಡ, ಈಗ ಮನೆಯಲ್ಲಿರುವಂತ ಹೌಸ್ ವೈಫ್ ಆಗಿದ್ರು ಪರವಾಗಿಲ್ಲ, ಎಲೆಕ್ಟ್ರಿಷಿಯನ್ ಆಗಿದ್ರು ಪರವಾಗಿಲ್ಲ, ಪ್ಲಂಬರ್ ಆಗಿದ್ರು ಪರವಾಗಿಲ್ಲ, ಹಾಗೆ ಯಾರೇ ಆಗ್ಲಿ ಪರವಾಗಿಲ್ಲ, ಕೆಲಸ ಇದೆಯಾ ಈ ಪ್ರಾಡಕ್ಟ್ ಯೂಸ್ ಮಾಡ್ಕೊಳ್ಳಿ ಅಲ್ವಾ. ನಾವೇನ್ ಮಾಡ್ತೀವಿ ಅಂತಂದ್ರೆ ಪ್ರತಿ ಸಲ ನಾವು ಯಜಮಾನ್ರು ಬರ್ಲಿ ಅಂತ ಡಿಪೆಂಡ್ ಆಗಿ ಅಲ್ವಾ, ಅವ್ರು ಬರ್ತಾರೆ, ಅಯ್ಯೋ ಸಾಕಾಯ್ತು ಅಂತ ಸುಮ್ಮನೆ ಇರ್ತಾರೆ, ಯಾಕಂದ್ರೆ ಬೆಳಗ್ಗೆ ಸಂಜೆ ಕೆಲಸ ಮಾಡ್ತಿರ್ತಾರಲ್ಲ. ಆದ್ರೆ ಈಗ ಅವ್ರು ಡಿಪೆಂಡ್ ಆಗೋದೇ ಬೇಡ, ನಾವು ನಮ್ಮ ಕೆಲಸಗಳನ್ನ ಮಾಡಬಹುದು. ಅದ್ರ ಜೊತೆಗೆ ಬಂಗಾರಪೇಟೆನಲ್ಲಿ ಈ ಪಾನಿಪುರಿ ಸಖತ್ ಫೇಮಸ್ ಅಲ್ವಾ, ಹಂಗಿದೆ ಆದ್ರೆ ನಾಪ್ತೋಲ್ ಕನ್ನಡದಲ್ಲಿ ಈ ಒಂದು ರೆಂಚ್ ಕಾಂಬೋ ಇದು ಫೇಮಸ್ ಅಂತಾನೆ ಹೇಳ್ಬೋದು. ಪ್ರತಿಯೊಬ್ರು ಕೂಡ ಬೇಕಾಗುತ್ತಲ್ವಾ? ಹೌದು, ಖಂಡಿತ. ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಈ ಪ್ರಾಡಕ್ಟ್ ಅಂತೂ ಇರ್ಲೇಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಪ್ರತಿದಿನ ಕೂಡ ಒಂದೊಂದು ಸಣ್ಣ ಪುಟ್ಟ ಕೆಲಸ ಬಂದೇ ಬರುತ್ತಲ್ವಾ. ಮಕ್ಳ ಮನೇಲಿ ಇದ್ರೆ ಸೈಕಲ್ ಒಂದು ರಿಪೇರಿ ಮಾಡ್ಬೇಕು ಅಂತ, ಅಥವಾ ಏನಾದ್ರೂ ಈಗ ಫ್ಯಾನ್ ರಿಪೇರಿ ಮಾಡೋದು, ಅಥವಾ ಕುಕ್ಕರ್ ಆಗಿರ್ಬೋದು, ಕಡಾಯಿ ಆಗಿರ್ಬೋದು, ಅದು ಹ್ಯಾಂಡ್ಲ್ ಎಲ್ಲ ಬೇಗ ಲೂಸ್ ಆಗ್ಬಿಡುತ್ತೆ ಅಲ್ವಾ, ಅದನ್ನ ಟೈಟ್ ಲೂಸ್ ಎಲ್ಲ ಮಾಡ್ಬೇಕಾಗತ್ತೆ. ಈಗ ನಾವು ತಡ್ಕ ಹಾಕಿ ಆ ಫ್ರೈಂಗ್ ಪ್ಯಾನ್ ಇರುತ್ತಲ್ಲ, ಅದು ಕೂಡ ಲೂಸ್ ಆಗ್ಬಿಟ್ಟಿರುತ್ತೆ. ಖಂಡಿತ ನಾವು ಅದನ್ನ ಹೊತ್ಕೊಂಡು ಹೋಗ್ಬೇಕು ಇಲ್ಲಿಂದ. ಕುಕ್ಕರ್ ಅಲ್ಲಿ ಪದೇ ಪದೇ ಲೂಸ್ ಆಗ್ತಿರುತ್ತೆ, ಯಾಕಂದ್ರೆ ಪದೇ ಪದೇ ನಾವು ಅದನ್ನ ಬಳಸ್ತಾ ಇರ್ತೀವಿ, ಹಾಗಾಗಿ ಪದೇ ಪದೇ ಅದು ಲೂಸ್ ಆಗ್ತಿರುತ್ತೆ, ಅದನ್ನ ಟೈಟ್ ಮಾಡ್ತಾನೆ ಇರ್ಬೇಕಾಗುತ್ತೆ. ಸೊ ಈಗ ನಾವು ಪರ್ಸನಲ್ ಆಯ್ತು ಪ್ರೊಫೆಷನಲ್ ಆಗಿ ಯಾರು ಬೇಕಾದ್ರೂ ಬಳಕೆಯನ್ನ ಮಾಡಬಹುದು. ದೊಡ್ಡ ದೊಡ್ಡ ಲೈಟ್ ಇರುತ್ತಲ್ಲ, ಸೊ ಅಲ್ಲೇನಾಗುತ್ತೆ ಗೊತ್ತಾ, ಈ ನಟ್ಟು ಬೋಲ್ಟ್ ಇರುತ್ತಲ್ಲ, ಸೊ ಈಗ ಯಾವ ಸೈಜ್ ಬೇಕಂತ ಆ ಸೈಜ್ ಅಲ್ಲಿ. ಪ್ಲಂಬರ್ ಆಗಿದ್ರೆ ಮನೆಯಲ್ಲಿ ನಲ್ಲಿಗಳು ಇರುತ್ತಲ್ಲ, ಸೊ ಆ ನಲ್ಲಿಗಳಿಗೆ ಸ್ವಲ್ಪ ಲೂಸ್ ಟೈಟ್ ಮಾಡ್ಕೋಬೇಕಂದ್ರೆ ಮಾಡ್ಕೋಬಹುದು, ಅಥವಾ ಫುಲ್ ತೆಗೆದುಬಿಟ್ಟು ಕ್ಲೀನ್ ಕೂಡ ನಾವು ಮಾಡ್ಕೋಬಹುದು. ರಾಯಬಾಗಿಂದ ಕಾಲ್ ಕೂಡ ನೀವು ಮಾಡಬಹುದು. ಓಕೆ, ರಾಯಬಾಗ್ ಅವರು ಮಾಡ್ಕೋಬಹುದು, ಬೆಂಗಳೂರವರು ಕಾಲ್ ಮಾಡ್ಕೋಬಹುದು, ಹಾಗೆ ಹಾಸನದವರು, ಗುಬ್ಬಿ ಅವರು, ಭದ್ರಾವತಿ ಅವರು, ಶಿರ್ಸಿ ಅವರು, ಕಡೂರ್ ಅವರು, ಚಿಕ್ಕಮಗಳೂರು ಅವರು, ಒಂಟಿಕೊಪ್ಪಲು ಅವರು ಆಗಿರ್ಬೋದು, ಯಾರು ಬೇಕಾದ್ರೂ ಕೂಡ ಕಾಲ್ ಮಾಡಬಹುದು, ಆರ್ಡರ್ ನ ಪ್ಲೇಸ್ ಮಾಡ್ಕೋಬಹುದು. ಯಾಕಂತ ಹೇಳಿದ್ರೆ 50% ರಿಯಾಯಿತಿ ಸಿಗುತ್ತೆ, 499 ರೂಪಾಯಿ ಅನ್ನುವಂತ ಸಣ್ಣ ಮೊತ್ತದಲ್ಲಿ ಸಿಗುತ್ತೆ. ಯಾಕೆ ಮಿಸ್ ಮಾಡ್ಕೊಳ್ಳೋದಲ್ವಾ? ಮಿಸ್ ಮಾಡ್ಲೇಬಾರ್ದು. ಹಳ್ಳಿಯಿಂದ ಡಿಲ್ಲಿವರೆಗೆ, ಇಂಡಿಯಾದಿಂದ ಮಂಡ್ಯವರೆಗೆ ಈ ಡೀಲು ಬೇಕಾಗುತ್ತೆ, ಈ ಪ್ರತಿಯೊಬ್ಬರು ಕೂಡ ಬೇಕಾಗುತ್ತೆ. ಬೀದರಿಂದ ಕೂಡ ಕಾಲ್ ಮಾಡಿ ಆರ್ಡರ್ ನ ಪ್ಲೇಸ್ ಮಾಡ್ತಾ ಇದ್ದಾರೆ. ಸೊ ಹೌದಾಯ್ತಲ್ಲ, ಅಂದ್ರೆ ಈಗ ನಾವು ಏನ್ ಮಾಡ್ತೀವಿ ಗೊತ್ತಾ, ಹೊರಗಡೆ ಹೋದಾಗ ಈ ನಟ್ಟು ಬೋಲ್ಟ್ ಇರುತ್ತಲ್ಲ, ಸ್ಕ್ರೂ ಡ್ರೈವರ್ ಸೆಟ್ ಗಳನ್ನ ತಗೊಂಡೋದಾಗ ಏನಾಗುತ್ತೆ ಅಂತಂದ್ರೆ, ನಮಗೆ ಒಂದೇ ಒಂದು ಇದ್ದಾಗ ಏನಾಗುತ್ತೆ, ಬೇರೆ ಬೇರೆ ರೀತಿಯಾಗಿ 4-5 ಸ್ಕ್ರೂ ಡ್ರೈವರ್ ಸೆಟ್ ಗಳನ್ನ ಬಳಸ್ತಾ ಇರ್ತೀವಿ. ಬಟ್ ಈಗ ಏಕಕಾಲದಲ್ಲಿ ಒಂದೇ ಒಂದು ಕಾಂಬೋ ಇರುತ್ತೆ, 18-1 ಸ್ಕ್ರೂ ಡ್ರೈವರ್ ಮತ್ತೆ ಮ್ಯಾಜಿಕ್ ಕಾಂಬೋ ಅಲ್ವಾ ರೂಪೋ? ಹೌದು, ಖಂಡಿತ. ಎರಡು ಪ್ರಾಡಕ್ಟ್ ಅನ್ನ ಕೊಡ್ತಾ ಇರುವಂತ ಇದು ಪ್ರತಿಯೊಬ್ಬರ ಮನೆಯಲ್ಲಾಗಿರ್ಬೋದು, ಅಥವಾ ನೀವೇನಾದ್ರೂ ಗ್ಯಾರೇಜ್ ನಡೆಸ್ತಾ ಇದ್ರೆ ಅಲ್ಲಂತೂ ಇದು ಖಂಡಿತ ಯೂಸ್ ಆಗುತ್ತೆ. ಎಲ್ಲೋ ರಿಪೇರಿಗೆ ಕರೀತಾರೆ, ಅವಾಗ ಅಷ್ಟು ದೊಡ್ಡ ಬಾಕ್ಸ್ ಅನ್ನ ತಗೊಂಡು ಹೋಗೋದು ಬೇಡ, ಟೂಲ್ ಕಿಟ್ ಅನ್ನ ತಗೊಂಡು ಹೋಗ್ತೀರಾ, ಅದನ್ನ ಲಿಫ್ಟ್ ಮಾಡೋದೇ ಕಷ್ಟ ಆಗುತ್ತೆ. ಇನ್ನು ಮುಂದೆ ಈ ರೀತಿಯಾಗಿರುವಂತಹ ಪ್ರಾಡಕ್ಟ್ ಇದ್ರೆ ಇದನ್ನ ನೀವು ಪಾಕೆಟ್ ಅಲ್ಲಿ ಇಟ್ಕೊಂಡು, ಸಣ್ಣ ಕವರ್ ಅಲ್ಲಿ ಇಟ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಿದ್ರೆ ಇನ್ಯಾಕ್ ತಡ ಮಾಡ್ತಾ ಇದ್ರ, ಕರ್ನಾಟಕದ ಹಳ್ಳಿಯಲ್ಲಿ ಇದ್ರೂ ಕೂಡ ಪರವಾಗಿಲ್ಲ, ಒಂದು ಕಾಲ್ ಮಾಡಿ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳಿ. ಕ್ಯಾಶ್ ಆನ್ ಡೆಲಿವರಿ ವ್ಯವಸ್ಥೆ ಕೂಡ ಇದೆ. ಈ ಪ್ರಾಡಕ್ಟ್ ಇದ್ರೆ ನಿಮ್ಮ ಮನೆಯಲ್ಲಿ ಯಾವುದೇ ಕೆಲಸ ಇರಲಿ, ನಳ್ಳಿ ರಿಪೇರಿ ಮಾಡಬೇಕಾ, ಅಥವಾ ಮನೆಯಲ್ಲಿ ಏನಾದ್ರೂ ಟಿವಿದು ಇನ್ಸ್ಟಾಲೇಷನ್ ಮಾಡಬೇಕಾಗತ್ತಾ, ಮೈಕ್ರೋವೇವ್ ಏನಾದರೂ ರಿಪೇರಿ ಮಾಡಬೇಕಾ, ಟೈಟ್ ಮಾಡಬೇಕಾ, ಲೂಸ್ ಮಾಡಬೇಕಾ, ಅಥವಾ ಮಿಕ್ಸಿ ಆಗಿರ್ಬೋದು, ಅಥವಾ ಫ್ಯಾನ್ ಆಗಿರ್ಬೋದು, ಅಥವಾ ಇನ್ನಿತರ ಈಗ ನಿಮ್ಮ ಮನೆಯಲ್ಲಿ ಗಾಡಿ ಇರುತ್ತೆ, ಗಾಡಿ ಆಗಿರ್ಬೋದು, ಸೈಕಲ್ ಆಗಿರ್ಬೋದು, ಅದೆಲ್ಲ ರಿಪೇರಿ ಮಾಡ್ಕೋಬಹುದು. ಬಾತ್ರೂಮ್ ಅಲ್ಲಿ ಏನ್ ರಿಪೇರಿ ಮಾಡಬಹುದು? ಏನ್ ರಿಪೇರಿ ಮಾಡಕ್ಕಾಗಲ್ಲ. ಏನಾಗುತ್ತೆ ಅಂದ್ರೆ ಈ ರೀತಿ ಟವಲ್ ಹಾಕೋ ಒಂದು ಸ್ಟ್ಯಾಂಡ್ ಇರುತ್ತಲ್ಲ, ಸೊ ಲೂಸ್ ಆಗ್ತಿರುತ್ತೆ ಅವಾಗ. ಸೊ ನಾವು ಬೇರೆಯವ್ರನ್ನ ಕರಿತಾ ಇರ್ತೀವಿ. ಇದೆಲ್ಲ ಮಲ್ಟಿ ಆಗುತ್ತೆ. ಇದೇನಾದ್ರೂ ಫ್ಲಾಟ್ ಇದೆಯಾ, ಬೇರೆ ಸೈಜ್ ಇದೆಯಾ, ನೀವು ಡಿಸೈಡ್ ಮಾಡಿ. ಈಗ ಸ್ಟಾರ್, ನನಗೆ ಅವಶ್ಯಕತೆ ಸ್ಟಾರ್ ಇದೆ, ಯಾಕಂದ್ರೆ ಒಂದು ಸ್ಟಾರ್ ಸ್ಕ್ರೂ ಡ್ರೈವರ್ ಸೆಟ್ ತಗೊಂಡು ನಾನು ಈ ರೀತಿಗೆ ಟೈಟ್ ಮಾಡ್ತಾ ಇದ್ದೀನಿ. ಜೊತೆಗೆ ನೋಡಿ ಎಷ್ಟೊಂದು ಈಸಿಯಾಗಿ ಆಗ್ತದೆ ಅಂತ. ಗೊತ್ತಾಗಿಲ್ಲ ಅಂದ್ರೆ ಟಾರ್ಚ್ ಕೂಡ ಸಿಗೋದ್ರಿಂದ ನೀವು ಬೆಳಕಲ್ಲಿ ಆರಾಮ ಮಾಡ್ಕೋಬಹುದು. ಓಕೆ, ರೆಡಿ ಆಗಿದೆ. ಇವಾಗ ಲೂಸ್ ಆಗಿತ್ತು, ಟೈಟ್ ಮಾಡಿದೀನಿ. ಟೈಟಲ್ ಆದ ನಂತರ ಈಗ ಟವಲ್ನ ಹಾಕೊಂಡು ಮುಗಿದೋಯ್ತು. ಅಂದ್ರೆ ಈ ಚಿಕ್ಕ ಚಿಕ್ಕ ವಿಷಯಗಳಿಗೆ ನಾವು ಡಿಪೆಂಡ್ ಆಗಿರ್ತೀವಿ. ಡಿಪೆಂಡ್ ಆದಾಗ ಡಿಮ್ಯಾಂಡ್ ಆಗುತ್ತೆ. ಡಿಮ್ಯಾಂಡ್ ಏನ್ ಕನ್ವರ್ಟ್ ಆಗುತ್ತೆ, ದುಡ್ಡಾಗಿ ಕನ್ವರ್ಟ್ ಆಗ್ಬಿಡುತ್ತೆ. ಖರ್ಚೆಲ್ಲ ಯಾಕೆ ಮಾಡ್ಬೇಕಲ್ವಾ? ಸೊ ಹಾಗಾಗಿ 8 ಸ್ಕ್ರೂ ಡ್ರೈವರ್ ಗಳನ್ನ ಇಟ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಹಾಗಾಗಿ ಈ ಕಾಂಬೋ ಪ್ರತಿಯೊಬ್ಬರು ಕೂಡ ಬೇಕು. ಈ ಕಡೆ ಕಾಲ್ ಮಾಡಿ. ಹಾಗಿದ್ರೆ ಸ್ಕ್ರೂ ಡ್ರೈವರ್ ಅನ್ನ ಎಲ್ಲಾದ್ರೂ ಔಟ್ಸೈಡ್ ಇಂದ ಖರೀದಿ ಮಾಡಬೇಕು ಅಂತ ಹೇಳಿದ್ರೆ 699 ರೂಪಾಯಿ ಖರ್ಚು ಮಾಡಬೇಕಾಗತ್ತೆ. ಅದೇ ರೆಂಚ್ ಬೇಕಾದ್ರೆ ಅದರಲ್ಲೂ ಕೂಡ 1111 ರೂಪಾಯಿ ಖರ್ಚು ಮಾಡಬೇಕು. ಆದ್ರೆ ನಾಪ್ತೋಲ್ ಅಲ್ಲಿ ಎರಡು ಕೂಡ ಕಂಬೈನ್ಡ್ ಆಗಿ ನಿಮಗೆ ಸಿಗ್ತಾ ಇದೆ 499 ರೂಪಾಯಿ ಅನ್ನುವಂತ ಮೊತ್ತದಲ್ಲಿ. ಹಾಗಿದ್ರೆ ನೀವು ಕೂಡ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಯೂಶುವಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಮನೇಲಿ ಲೇಡೀಸ್ ಇದ್ರೆ ಹಸ್ಬೆಂಡ್ ಬರ್ಲಿ ಅಥವಾ ಪ್ಲಂಬರ್ ಬರ್ಲಿ, ಎಲೆಕ್ಟ್ರಿಷಿಯನ್ ಬರ್ಲಿ, ಅವ್ರು ರಿಪೇರಿ ಮಾಡ್ಲಿ ಅಂತ ವೇಟ್ ಮಾಡ್ತಾ ಇರ್ತೀವಲ್ವಾ. ಸಣ್ಣ ಪುಟ್ಟ ಕೆಲಸಕ್ಕೂ ಕೂಡ ಅವ್ರು ಏನ್ ಮಾಡ್ತಾರೆ, ಕರಿತಾ ಇರ್ತಾರೆ, ಡಿಪೆಂಡ್ ಆಗಿರ್ತಾರೆ. ಆದ್ರೆ ಇನ್ನ ಸಣ್ಣ ಪುಟ್ಟ ಕೆಲಸಗಳನ್ನ ನಾವೇ ಮಾಡಿಕೊಳ್ಳಬಹುದು. ಸೊ ಗೊತ್ತಾಯ್ತಲ್ಲ, ಒಂದಲ್ಲ ಎರಡೆರಡು ಕಾಂಬೋನಲ್ಲಿ ಬರ್ತಾ ಇದೆ. ಮ್ಯಾಜಿಕ್ ಕೂಡ ಇಲ್ಲಿ ಮಾಡ್ತಾ ಇದೆ. ಹಾಗಾಗಿ ನೋಡಿ, ಈಗ ಚಿಕ್ಕ ಚಿಕ್ಕ ಕೆಲಸಗಳನ್ನ ದುಂದು ವೆಚ್ಚವೇ ನೀವೇ ಮಾಡ್ಕೊಳ್ಳಿ. ಈ ಕೂಡಲೇ ಕಾಲ್ ಮಾಡಿ ಆರ್ಡರ್ ಮಾಡಿ ಅಷ್ಟೇ.
ನಾಪ್ತೋಲ್ ಅಲ್ಲಿ ನಿಮಗೋಸ್ಕರ ಸಾದರಪಡಿಸ್ತಾ ಇದೀವಿ 18-1 ಟಾರ್ಚ್ ಸ್ಕ್ರೂ ಡ್ರೈವರ್ ಅಂಡ್ ಮ್ಯಾಜಿಕ್ ರೆಂಚ್ ಕಾಂಬೋ. ನಟ್ ಬೋಲ್ಟ್ ಓಪನ್ ಮಾಡೋಕೆ ಹಾಗೂ ಹಾಕೋಕೆ ಬೇಕಾಗಿರುವ ಕಂಪ್ಲೀಟ್ ಆಗಿರುವಂತ ಕಾಂಬೋ. ಇದರಲ್ಲಿ ಸಿಗತ್ತೆ ಮಲ್ಟಿ ಸ್ಕ್ರೂ ಡ್ರೈವರ್. ಇದರಲ್ಲಿ 8 ಬೇರೆ ಬೇರೆ ರೀತಿಯಾಗಿರುವಂತ ಅಟ್ಯಾಚ್ಮೆಂಟ್ ಗಳು ಸಿಗತ್ತೆ. ಇದು ಫೋಲ್ಡಬಲ್ ಕೂಡ ಹೌದು. ಇನ್ನು ಬೇರೆ ಬೇರೆ ರೀತಿಯಾಗಿರುವಂತ ಸ್ಕ್ರೂ ಬಿಟ್ಸ್ ಅನ್ನ ಓಪನ್ ಮಾಡೋಕೆ ಉಪಯೋಗಿಸಬಹುದು. ಜೊತೆಗೆ ಇನ್ಬಿಲ್ಟ್ ಆಗಿರುವಂತ ಟಾರ್ಚ್ ಇದರಲ್ಲಿದೆ. ರಾತ್ರಿ ವಿದ್ಯುತ್ ಇಲ್ಲದಿದ್ರೂ ಕೂಡ ಈ ಸ್ಕ್ರೂಸ್ ಅನ್ನ ಉಪಯೋಗಿಸಿಕೊಂಡು ಟೈಟ್ ಲೂಸ್ ಮಾಡಬಹುದು. ಇದು 3AA ಬ್ಯಾಟರಿ ಮೂಲಕ ವರ್ಕ್ ಆಗುತ್ತೆ. ಜೊತೆಗೆ ಈ ಕಾಂಬೋದಲ್ಲಿ ಮ್ಯಾಜಿಕ್ ರೆಂಚ್ ಕೂಡ ಇದೆ. 9 ರಿಂದ 14 mm ಹಾಗೂ 15 ರಿಂದ 22 mm ವರೆಗೆ ನಟ್ ಬೋಲ್ಟ್ಸ್ ಟೈಟ್ ಲೂಸ್ ಮಾಡೋಕೆ ಉಪಯೋಗಿಸಿಕೊಳ್ಳಬಹುದು. ರಸ್ಟ್ ಫ್ರೀ ಆಗಿದ್ದು ಹ್ಯಾಂಡಲ್ ಇರೋ ಕಾರಣ ಇದರಲ್ಲಿ ರಬ್ಬರ್ ಕೂಡ ಇದೆ. ಹಿಡ್ಕೊಳ್ಳೋದಕ್ಕೆ ತುಂಬಾನೇ ಸುಲಭವಾಗುತ್ತೆ. ಇಂಥ ಒಂದು ಪ್ರಾಡಕ್ಟ್ ನಿಮ್ಗೆ ಏನಾದ್ರೂ ಇಷ್ಟವಾಗಿದ್ರೆ ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ನೀವೇನಾದ್ರೂ ಎಲೆಕ್ಟ್ರಿಷಿಯನ್ ಅಥವಾ ಪ್ಲಂಬರ, ನೀವು ಕೂಡ ಖಂಡಿತ ಇದನ್ನ ಉಪಯೋಗಿಸಿಕೊಳ್ಳಬಹುದು. ಇಂಥ ಪ್ರಾಡಕ್ಟ್ ಇಷ್ಟವಾಗಿದ್ರೆ ಕಾಲ್ ಮಾಡಿ ಆರ್ಡರ್ ಮಾಡಿ.